ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಫಲಿತಾಂಶಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇನ್ನಿತರ ಅಂಶಗಳು ಇದಾವಲ್ಲ, ಸೊ ಅವುಗಳ ಬಗ್ಗೆಯೂ ಸಹ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ, ಹಾಗೂ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದು ಸಹ ಅನಿವಾರ್ಯ ಅಂತ ಹೇಳಿ ನಾನಾದರೂ ಭಾವಿಸ್ತಾ ನಿಮಗೆ ಈ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಂಪನ್ಮೂಲಗಳ ಸಂರಕ್ಷಣೆ. ಸಂಪನ್ಮೂಲಗಳನ್ನ ನಾವು ಹೇಗೆ ಸಂರಕ್ಷಿಸಬೇಕು? ನಾವೀಗಾಗಲೇ ಸಂಪನ್ಮೂಲಗಳ ಕೊರತೆಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ, ಯಾಕೆಂದ್ರೆ ಮನುಷ್ಯನ ಆಸೆಗಳು ಅಪರಿಮಿತ, ಅವುಗಳನ್ನ ತೃಪ್ತಿಪಡಿಸುವ ಸಾಧನ ಸಂಪನ್ಮೂಲಗಳು ಕೊರತೆಯಲ್ಲಿದ್ದಾವೆ. ಸೊ ಈ ಕೊರತೆಗಳನ್ನ ನೀಗಿಸಬೇಕು ಅಂತ ಹೇಳಿದ್ರೆ, ಈ ಕೊರತೆಗಳನ್ನ ನಮ್ಮ ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ನಿಭಾಯಿಸೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅನೇಕ ಅಂಶಗಳನ್ನ ನಾವು ಇಲ್ಲಿ ಕೈಗೊಳ್ಬೇಕಾಗುತ್ತೆ, ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಸಂಪನ್ಮೂಲಗಳ ಸಂರಕ್ಷಣೆಯನ್ನ ಹೇಗ್ ಮಾಡಬಹುದು? ಇಲ್ಲಿ ಮಿತವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಸೊ ಬಳಸಿದ ನಂತರ ಯಾವೆಲ್ಲ ಕಾರ್ಯಚಟುವಟಿಕೆಗಳ ಮೂಲಕ ಅವುಗಳನ್ನ ನಿಭಾಯಿಸುವುದು ಅನ್ನೋದನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಂಡು, ಇಲ್ಲಿ ಮಾನವ ಜನಾಂಗಕ್ಕೆ ಸಂಪನ್ಮೂಲಗಳನ್ನ ತೀವ್ರತರವಾಗಿ ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ, ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಈ ಮಾನವ ಜನಾಂಗಕ್ಕೆ ಗಂಭೀರವಾದ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಯಾಕೆಂತ ಹೇಳಿದ್ರೆ ನಮ್ಗೆ ಉಸಿರಾಡ್ಲಿಕ್ಕೆ ಒಳ್ಳೆ ಗಾಳಿನೇ ಸಿಗದೆ ಇರ್ಬೋದು ನಂತರ ದಿನಗಳಲ್ಲಿ. ಯಾಕೆಂತ ಹೇಳಿದ್ರೆ ಅರಣ್ಯ ನಾಶವನ್ನ ಮಾಡ್ತಾ ಇದೀವಿ, ವಾಯು ಮಾಲಿನ್ಯವನ್ನ ಜಾಸ್ತಿ ಮಾಡ್ತಾ ಇದೀವಿ. ಕುಡಿಯೋದಿಕ್ಕೆ ಒಳ್ಳೆ ನೀರೇ ಸಿಗದೆ ಇರತಕ್ಕಂತಹ ಪರಿಸ್ಥಿತಿ ಎದುರಾಗಬಹುದು. ಅಂತರ್ಜಾಲದ ಅತಿ ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇದೀವಿ, ಅಂತರ್ಜಾಲ ಖಾಲಿ ಆಗ್ತಾ ಇದೆ. ಸೊ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ನಾವು ಒಂದು ಗಂಭೀರವಾಗಿರ್ತಕ್ಕಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದೀವಿ ಅನ್ನೋದನ್ನ ಹೇಳ್ಬೋದು. ಸೊ ಹಾಗಾಗಿನೇ ಸಂಪನ್ಮೂಲಗಳ ಸಂರಕ್ಷಣೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಈ ಸಮಸ್ಯೆಯನ್ನ ನಾವು ಎದುರಿಸಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಪೀಳಿಗೆ ಅಷ್ಟೇ ಅಲ್ಲ, ಮುಂದೆ ಬರತಕ್ಕಂತಹ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಇದರ ಪರಿಕಲ್ಪನೆಯನ್ನ ಮೂಡಿಸಿ ಅವುಗಳ ಸಂರಕ್ಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಸೊ ಹಾಗಾಗಿನೇ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ಹೇಗೆ ಮಾಡೋದು, ಯಾವ ವಿಧಾನಗಳನ್ನ ಅನುಸರಿಸುವ ಮೂಲಕ ಸಂರಕ್ಷಣೆಯನ್ನ ಮಾಡಬಹುದು, ಪರಿಸರವನ್ನ ಸಂರಕ್ಷಿಸಬಹುದು, ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಬಹುದು, ಮುಂದಿನ ಪೀಳಿಗೆ ಕಳಿಸಬಹುದು ಅನ್ನೋದನ್ನ ನೋಡೋಣ. ರೈಟ್. ಸಂಪನ್ಮೂಲಗಳ ಸಂರಕ್ಷಣೆ ಅಂದ್ರೆ ಏನು? ಸಂಪನ್ಮೂಲಗಳ ಸಂರಕ್ಷಣೆ ಅಂದ್ರೆ ಏನು ಅಂದ್ರೆ ಇದರ ಅಪಬಳಕೆಯನ್ನ, ನಾವು ಬಳಕೆ ಮಾಡೋ ವಿಧಾನ ಬೇರೆ. ಸೊ ಬರೇ ಬಳಕೆ ಮಾಡ್ತಾ ಇಲ್ಲ, ನಾವು ಅಪಬಳಕೆಯನ್ನ ಮಾಡ್ತಾ ಇಲ್ಲ, ನ್ಯಾಯೋಚಿತವಾಗಿ ಬಳಕೆಯನ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಸಂಪನ್ಮೂಲಗಳ ಸಂರಕ್ಷಣೆಯನ್ನ ಮಾಡಲೇಬೇಕಾಗಿದೆ. ಮಾನವ ಜನಾಂಗದ ಈಗಿನ ಪೀಳಿಗೆ ಆಕಾಂಕ್ಷೆಗಳನ್ನ ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಯವರ ಅಭೀಷ್ಟತೆಗಳನ್ನ ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನ, ಪ್ರಸ್ತುತ ಇರತಕ್ಕಂತಹ ಈ ಜೀವಗೋಳವನ್ನ ನಾವು ನಿರ್ವಹಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹಾಗಾಗಿ ಸಂಪನ್ಮೂಲಗಳ ಸಂರಕ್ಷಣೆಯನ್ನ ನಾವು ಮಾಡಲೇಬೇಕು. ಹಾಗಾಗಿ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಬಿಟ್ಟು ಆ ನಿರ್ವಹಣೆಗೆ ಸಂಬಂಧಿಸಿದ ಅವುಗಳನ್ನ ಅತಿಯಾದ ಬಳಕೆ ಮಾಡೋದು, ಅಪವ್ಯಯನ್ನ ತಡೆಗಟ್ಟೋದು ಮತ್ತು ಅವನತಿಗಳನ್ನ ತಡೆಯುವ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯ ಯಾವುದು? ಸಂರಕ್ಷಣೆ. ಸಂಪನ್ಮೂಲಗಳಿಂದ ದೊರಕಬಹುದಾಗಿರ್ತಕ್ಕಂತಹ ಎಲ್ಲ ಪ್ರಯೋಜನಗಳನ್ನ ಪಡೆದುಕೊಳ್ಳುವುದರ ಜೊತೆಗೆ ಅವುಗಳ ಪ್ರಮಾಣ ಹಾಗೂ ಗುಣಮಟ್ಟವನ್ನ ಕಾಯ್ದುಕೊಂಡು ಅದನ್ನು ವರ್ಗಾಯಿಸುವ ಪ್ರಯತ್ನ, ಅಂದ್ರೆ ಗುಣಮಟ್ಟವನ್ನ ಕಾಯ್ದುಕೊಂಡು ಹೋಗುವ ಚಟುವಟಿಕೆಗಳ ಒಂದು ಗುಚ್ಛವೇ ಈ ಸಂರಕ್ಷಣೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ. ನೈಸರ್ಗಿಕ ಸಂಪನ್ಮೂಲಗಳನ್ನ ರಕ್ಷಿಸುವ ಹೊಣೆ ಎಲ್ಲರದ್ದು.
ಎಲ್ಲ ಮಾನವರದ್ದು ಕೂಡ, ಹೌದಲ್ಲ? ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಬೇಕದು ನೈಸರ್ಗಿಕ ನನಗೆ ನೀರ್ ಬೇಡ ಅಂತ ಹೇಳಂಗಿಲ್ಲ, ಗಾಳಿ ಬೇಡ ಅಂತ ಹೇಳಂಗಿಲ್ಲ, ಬೆಳಕು ಬೇಡ ಅಂತ ಹೇಳಂಗಿಲ್ಲ, ಪೆಟ್ರೋಲು ಡೀಸೆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಬೇಡ ಅಂತ ಹೇಳಂಗಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಮೂಲಭೂತ ಅವಶ್ಯಕ ವಸ್ತುಗಳು ಇವು ಬೇಕೇ ಬೇಕಾಗಿರ್ತಕ್ಕಂಥವು. ಹಾಗಾಗಿ ನಾವು ಸಂಪನ್ಮೂಲಗಳನ್ನ ಸಂರಕ್ಷಣೆಯನ್ನ ಮಾಡಬಹುದು. ಹೇಗೆ ಮಾಡೋದು? ಅದಕ್ಕೆ 4 ಕಾರ್ಯವಿಧಾನಗಳನ್ನ ತಿಳಿಸ್ತಾ ಹೋಗ್ತಾರೆ. ಸಂಪನ್ಮೂಲಗಳ ಸಂರಕ್ಷಣೆಗೆ 4 ಕಾರ್ಯತಂತ್ರಗಳನ್ನ ರೂಪಿಸಲಾಗಿದೆ. 4 R's ಅಂತೇಳಿ ಕರೀತೀವಿ. 4 R's, 4 ಆರ್ಗಳು. ಏನು ಆರು ಅಕ್ಷರದಿಂದ ನಾವು ಕೆಲವೊಂದನ್ನ ಮಾಡ್ತಾರೆ. ಏನು ಆ ಒಂದು ಸಂರಕ್ಷಣೆ ವಿಧಾನಗಳನ್ನ 6 ಅಕ್ಷರದಿಂದ ಸೂಚಿಸ್ತೇವೆ. ಯಾವ್ಯಾವ 6? ಎಸ್, ಮೊದಲನೇದಾಗಿ ರೆಡ್ಯೂಸ್. ಮೊದಲನೇ ಆರ್ ರೆಡ್ಯೂಸ್, ಸಂಪನ್ಮೂಲಗಳ ಬಳಕೆಯನ್ನ ಕಡಿಮೆ ಮಾಡುವುದು. ರೆಡ್ಯೂಸ್, ತಗ್ಗಿಸುವುದು, ಬಳಕೆಯನ್ನ ತಗ್ಗಿಸುವುದು. ಎರಡನೇದು ರೀಯೂಸ್, ಪುನಃ ಉಪಯೋಗಿಸುವುದು ಅಥವಾ ಮರುಬಳಕೆಯನ್ನ ಮಾಡತಕ್ಕಂಥದ್ದು. ಮೂರನೇದು ರೀಚಾರ್ಜ್ ಅಥವಾ ರೀಜನರೇಟ್ ಅಂತ ಕರಿತೀವಿ. ರೀಚಾರ್ಜ್ ಅಥವಾ ರೀಜನರೇಟ್, ಪುನಃ ಭರ್ತಿ ಮಾಡುವುದು, ಮತ್ತೆ ಭರ್ತಿಯನ್ನ ಮಾಡತಕ್ಕಂಥದ್ದು. ಕೊನೆಯದಾಗಿ ರಿಸರ್ಚ್, ಸಂಶೋಧನೆ, ಬದಲಿ ವಸ್ತುಗಳ ಸಂಶೋಧನೆಯಲ್ಲಿ ತೊಡಗತಕ್ಕಂತಹ ಕಾರ್ಯವನ್ನ ಮಾಡುವುದು. ಹೀಗೆ 4-6 ಕಾರ್ಯತಂತ್ರದ ವಿಧಾನದ ಮೂಲಕ ನಾವು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಯನ್ನ ಮಾಡಬಹುದು ಅಂತೇಳಿ ಹೇಳಬಹುದು. ಸೊ ಒಂದೊಂದಾಗಿ ವಿವರಿಸ್ತಾ ಹೋಗೋಣ ನಾವು. ಏನು? ಮೊದಲನೇದಾಗಿ ರೆಡ್ಯೂಸ್, ಬಳಕೆಯನ್ನ ಕಡಿಮೆ ಮಾಡೋದು. ಕಡಿಮೆ ಪ್ರಮಾಣದ ಬಳಕೆಯನ್ನ ಮಾಡಬೇಕು. ಹೆಂಗ್ ಮಾಡೋದು? ಹೇಗೆ ಕಡಿಮೆ ಬಳಕೆ ಮಾಡ್ತಕ್ಕಂಥದ್ದು? ಈ ನಮ್ಗೆ ಯಾವುದೇ ಕೆಲಸಕ್ಕೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಬೇಕಾದ್ರೆ ಯೋಚನೆ ಮಾಡ್ಬೇಕು, ಇದನ್ನು ಬಳಸುವುದು ಸರಿನೋ ತಪ್ಪು, ಇದು ಬೇಕೋ ಬೇಡವೋ. ಅಕಸ್ಮಾತ್ ನಾವೆಲ್ಲಾದ್ರೂ ಈ ಪ್ರಸ್ತುತ ದಿನಮಾನದಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲರ ಮನೆಯಲ್ಲೂ ಬೈಕ್ ಇದಾವೆ, ಕಾರ್ ಇದಾವೆ. ಆಲ್ಮೋಸ್ಟ್ ಬಹಳಷ್ಟು ಕುಟುಂಬಗಳು ಕಾರನ್ನ ಬಳಸ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರು ಸಹ ಬೈಕ್ ಅನ್ನ ಬಳಸ್ತಾರೆ. ಸೊ ಎಲ್ಲಾದ್ರೂ ಊರೊಳಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ? ಬೈಕ್ ಅನ್ನ ಬಳಸ್ತಾರೆ ಅಲ್ವಾ? ಸೊ ಹಾಗೆ ಹೋಗೋದಿಲ್ಲ ಬೈಕ್, ಅದಕ್ಕೆ ಪೆಟ್ರೋಲ್ ಅನ್ನ ಹಾಕ್ಬೇಕು. ಸುಮ್ನೆ ಹಿಂಗ್ ಹೋಗ್ ಬರ್ಲಿಕ್ಕೂ ಸಹ ನಾವು ಪೆಟ್ರೋಲ್ ಅನ್ನ ವ್ಯಯ ಮಾಡ್ತಾ ಇದ್ವಿ. ಆದ್ರೆ ವಾಯು ಮಾಲಿನ್ಯವೂ ಸಹ ಅದರಿಂದ ಆಗ್ತಾ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ನಡ್ಕೊಂಡು ಹೋಗುವ ಪ್ರಯತ್ನವನ್ನ ಮಾಡಬೇಕು. ಆಗ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ನೈಸರ್ಗಿಕ ಸಂಪನ್ಮೂಲ ಉಳಿಲಿಕ್ಕೆ ಪ್ರಯತ್ನವನ್ನ ಪಟ್ಟ ಹಾಗೆ ಆಗುತ್ತೆ, ಹೌದಲ್ಲ? ಸೊ ಹೀಗಾಗಿ ನೈಸರ್ಗಿಕ ಸಂಪನ್ಮೂಲ ಹಾಗಾದ್ರೆ ಬೈಕ್ ಬದಲಿಗೆ ಮತ್ತೆ ಸೈಕಲ್ ಅನ್ನ ಬಳಸಬಹುದು. ನಾವು ಹೊಲಗಳಿಗೆ ಹೋಗುವ ಸಂದರ್ಭದಲ್ಲಿ ದೇಹಕ್ಕೂ ಹಿತ ಅನ್ಸುತ್ತೆ, ವ್ಯಾಯಾಮ ಆಗತ್ತೆ ಸ್ವಲ್ಪ, ಹಾಗೇನೆ ಪರಿಸರಕ್ಕೂ ಅದು ಉತ್ತಮವಾಗಿರ್ತಕ್ಕಂಥ ಕೊಡುಗೆ ಅಂತೇಳಿ ಹೇಳ್ಬೋದು. ಬೈಕ್ ಬದಲಿಗೆ ನಾವು ಸೈಕಲ್ ಅನ್ನ ಬಳಸಬೇಕು. ಮತ್ತೇನ್ ಮಾಡಬಹುದು? ಎಲ್ಲಾದ್ರೂ ಹೋಗಬೇಕ ಸಂದರ್ಭದಲ್ಲಿ ಸ್ವಂತ ವಾಹನವನ್ನ ಬಳಸದೇನೆ ಸಾರ್ವಜನಿಕ ವಾಹನವನ್ನ ಬಳಸಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಸಾರ್ವಜನಿಕ ವಾಹನವನ್ನ ಸಾರ್ವಜನಿಕರಿಗಾಗಿಯೇ ಬಿಟ್ಟಿರ್ತಾರೆ. ನಾವು ಅವುಗಳಲ್ಲಿ ಹೋಗದೆ ನಮ್ಮದೇ ಆದ ಸ್ವಂತ ವೆಹಿಕಲ್ ಹೋದ್ರೆ ಆ ವಾಹನ ಏನಿದೆ, ಸಾರ್ವಜನಿಕ ವಾಹನ ಇದೆ, ಅದ್ರದ್ದು ಇಂಧನ ವೇಸ್ಟ್ ಆಗುತ್ತೆ. ಇಂಧನ ಹೋಗ್ತಾನೆ ಇರುತ್ತೆ. ಬದಲಿಗೆ ನಮ್ಮ ಸ್ವಂತ ವಾಹನದ ಇಂಧನವೂ ಸಹ ಹೋಗುತ್ತೆ. ಸೊ ಅಲ್ಲಿಗೆ ಹೋಗಿದ್ರೆ ನಮ್ಮ ಇಂಧನ ಉಳಿಬಹುದಲ್ವಾ? ನಾವು ಬಳಸ್ತಕ್ಕಂತ ಇಂಧನದ ಮೂಲ ಉಳಿಬಹುದಲ್ಲ? ಸೊ ಹಾಗಾಗಿ ಸಾರ್ವಜನಿಕ ವಾಹನವನ್ನ ನಾವು ಬಳಸಬೇಕು. ಬಳಸಿದ್ರೆ ವಾಯು ಮಾಲಿನ್ಯವೂ ಕಡಿಮೆ ಆಗುತ್ತೆ, ಇಂಧನವೂ ಸಹ ಉಳಿಕೆ ಆಗುತ್ತೆ. ಹಾಗಾಗಿನೇ ನಾವೇನ್ ಮಾಡ್ಬೇಕು? ಸಂಪನ್ಮೂಲಗಳನ್ನ ಅತಿಯಾಗಿ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು. ಸೊ ಆಗ ಮಾತ್ರ ನಾವು ಅದನ್ನ ಉಳಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೇಕು. ಇನ್ನು ಎರಡನೇ ರೀಯೂಸ್,
ಮರುಬಳಕೆಯನ್ನ ಮಾಡ್ತಕ್ಕಂಥದ್ದು. ಯಾವುದನ್ನ ಮರುಬಳಕೆ ಮಾಡಬಹುದು? ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವಿಧಾನ ಸಂಪನ್ಮೂಲಗಳನ್ನ ಮರುಬಳಕೆಯನ್ನ ಮಾಡುವುದು. ಈ ಕೆಲವೊಂದು ನಮ್ಮ ಮನೆಗಳಲ್ಲಿ ಯಾವ ರೀತಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಮರುಬಳಕೆ ಮಾಡಬಹುದು ಅಂತೇಳಿ ಹೇಳ್ಬೋದು. ಏನು, ಸ್ನಾನಕ್ಕೆ ನೀರನ್ನ ಬಳಸ್ತೇವೆ. ಆ ಸ್ನಾನಕ್ಕೆ ನೀರನ್ನ ಬಳಸುವ ಸಂದರ್ಭದಲ್ಲಿ ಆ ಬಚ್ಚಲ ಮನೆಯ ನೀರು ಏನಿದಾವೆ ಅವು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಾ ಇರ್ತವೆ. ಸೊ ಅವುಗಳನ್ನ ನಾವೇನು ಈ ಕೈ ತೋಟಗಳು ಅಥವಾ ತೋಟಗಳು ಅಂತೇನು ಕರಿತೀವಲ್ಲ ಅವುಗಳಿಗೆ ಬಳಸಬಹುದು. ಸೊ ನೋ ಪ್ರಾಬ್ಲಮ್, ಹೌದಲ್ಲ? ಸೊ ಹಾಗಾಗಿನೇ ಅವು ಮತ್ತೆ ನಮ್ಮ ಮನೆಗಳಲ್ಲಿ ಫಿಲ್ಟರ್ ಗಳನ್ನ ಹಾಕ್ಸಿರ್ತೀವಿ. ಸೊ ಆ ಫಿಲ್ಟರ್ ಅಲ್ಲಿ ವೇಸ್ಟೇಜ್ ನೀರಂತ ಹೋಗುತ್ತೆ. ಆ ವೇಸ್ಟೇಜ್ ನೀರನ್ನ ಸುಮ್ಮನೆ ಎಲ್ಲೋ ಹೋಗಕ್ ಬಿಡದೇನೆ ಅವನು ಸಹ ಕೈ ತೋಟಗಳಿಗೆ ಅವುಗಳಿಗೆ ಬಳಕೆಯನ್ನ ಮಾಡಬಹುದು. ಸೊ ಹೀಗೆ ನಾವೇನ್ ಮಾಡ್ಬೇಕು, ಮರುಬಳಕೆಯನ್ನ ಮಾಡಬೇಕು. ತ್ಯಾಜ್ಯ ವಸ್ತುಗಳನ್ನ ವಿಲೇ ಮಾರುವ ಸಂದರ್ಭದಲ್ಲಿ ಯಾವುದು ಮರುಬಳಕೆ ಆಗ್ಲಿಕ್ಕೆ ಯೋಗ್ಯ ಇದೆ ಅವುಗಳನ್ನ ಸಪರೇಟ್ ಮಾಡಬೇಕು. ಸುಮ್ಮನೆ ವೇಸ್ಟ್ ಅನ್ನ ಬೇರೆ ಕಡೆಗೆ ಹಾಕ್ಬೇಕು. ನಾವೇನ್ ಮಾಡ್ತೀವಿ, ಒಟ್ಟೊಟ್ಟಿಗೆ ಎಲ್ಲವನ್ನು ತಗೊಂಡು ತಿಪ್ಪಿಗೆ ಹೋಗಿದ್ವಿ. ಆದ್ರೆ ಇದರಿಂದ ರಾಸಾಯನಿಕ ಕ್ರಿಯೆಯಲ್ಲಿ ಏನು ಭೂಮಿಯಲ್ಲಿ ರಾಸಾಯನಿಕ ವಸ್ತುಗಳು ಸೇರಿ ಭೂಮಿ ಹಾಳಾಗುತ್ತೆ, ಹೌದಲ್ಲ? ಸೊ ಹಾಗಾಗಿ ರೀಯೂಸ್ ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಸಂಪನ್ಮೂಲಗಳ ಸಂರಕ್ಷಣೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ಬೋದು. ಇನ್ನು ಮೂರನೇದು ರೀಚಾರ್ಜ್ ಅಥವಾ ರೀಜನರೇಟ್ ಅಂತ ಕರಿತೀವಿ. ರೀಚಾರ್ಜ್ ಅಥವಾ ರೀಜನರೇಟ್, ಪುನಃ ಭರ್ತಿ ಮಾಡುವುದು. ಈ ಪುನಃ ಭರ್ತಿ ಮಾಡುವುದು ಇದು ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಒಂದು ಪ್ರಯತ್ನಗಳ ಫಲವಾಗಿ ಈ ಸಂಪನ್ಮೂಲಗಳ ವೃದ್ಧಿ ಕಾರ್ಯಗಳು ಆಗ್ಬೇಕು. ಈ ಅಂತರ್ಜಲ ಮರುಪೂರ್ಣ ಯೋಜನೆಗಳು ಪುನಃ ಭರ್ತಿ ಮಾಡೋದು, ನಾನು ಹೇಳಿದೆ ಆಗಲೇ ಅಂತರ್ಜಲ ಖಾಲಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಳವೆ ಬಾವಿಗಳನ್ನ ಕೊರೆಸುವ ಮೂಲಕ ಅತಿ ಹೆಚ್ಚು ಕೊಳವೆ ಬಾವಿಗಳನ್ನ ಕೊರೆಸಿ ಏನಾಗ್ತೀವಿ, ಅಂತರ್ಜಲ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಅದನ್ನ ಪುನಃ ಭರ್ತಿ ಮಾಡುವ ಕಾರ್ಯವನ್ನ ನಾವು ಮಾಡ್ಬೇಕು. ಅದಕ್ಕೆ ನೀವು ನೋಡ್ಬೋದು, ಪಂಚಾಯತಿ ಲೆವೆಲ್ಗಳಲ್ಲಿ ಇಂಗು ಗುಂಡಿಗಳು ಅಂತೇಳಿ ಮಾಡ್ಲಿಕ್ಕೆ ಹಣವನ್ನ ಕೊಡ್ತಾರೆ ಪಂಚಾಯತಿಗಳು. ಇಂಗು ಗುಂಡಿಗಳ ಮೂಲಕ ಈ ಮಳೆ ನೀರು ವೇಸ್ಟ್ ಆಗಿ ಹೋಗ್ತಕ್ಕಂತಹ ನೀರು ಅಥವಾ ಇನ್ನಿತರ ಯಾವುದೇ ರೀತಿಯ ವೇಸ್ಟ್ ಆಗಿರ್ತಕ್ಕಂತಹ ನೀರು ಆ ಇಂಗು ಗುಂಡಿಯ ಒಳಗೆ ಹೋದ್ರೆ ಅದು ಇಂಗಿಕೊಂಡು ಅಂತರ್ಜಲ ಭರ್ತಿ ಆಗತ್ತೆ ಎನ್ನುವುದು ಉದ್ದೇಶ. ಸೊ ಹಾಗಾಗಿನೇ ಈ ಅಂತರ್ಜಲವನ್ನ ಮರುಪೂರ್ಣ ಮಾಡತಕ್ಕಂತ ಕಾರ್ಯಗಳನ್ನ ಮಾಡಬೇಕು. ಸೊ ಇದು ಒಂದು ರೀಜನರೇಟ್ ಅಥವಾ ರೀಚಾರ್ಜ್, ಮತ್ತೆ ಅದನ್ನ ಮರುಪೂರ್ಣ ಮಾಡತಕ್ಕಂಥದ್ದು. ಈ ಮೂಲಕ ಹಾಗೇನೆ ಈ ಕಾಡನ್ನ ನಾಶ ಮಾಡ್ತೀವಲ್ಲ, ಒಂದು ಸಸಿಯನ್ನ ಅಥವಾ ಒಂದು ಮರವನ್ನ ಕಡಿದ ನಂತರ ಅದಕ್ಕೆ ಬದಲಾಗಿ ಮತ್ತೊಂದು ಸಸಿಯನ್ನ ಅಗತ್ಯವಿದ್ರೆ ಮಾತ್ರ ಕಡಿಬೇಕು. ಅಕಸ್ಮಾತ್ ಅನಿವಾರ್ಯತೆಯಿಂದ ಕಡಿಲೇಬೇಕಾದಂತ ಸಂದರ್ಭ ಬಂದ್ರೆ ಆ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಮತ್ತೊಂದು ಸಸಿಯನ್ನ ನೆಡುವ ಮೂಲಕ ಈ ಒಂದು ಈ ಕಾಡನ್ನ ಬೆಳೆಸಬಹುದು. ಹಾಗೇನೆ ಜೀವಿ ಸಂಕುಲಕ್ಕೆ ಅನುಕೂಲ ಮಾಡ್ಕೊಳ್ಬಹುದು, ಅವುಗಳ ಸಂತತಿ ಬೆಳಲಿಕ್ಕೆ ನಾವು ಕಾರಣೀಭೂತರಾಗ್ಬೋದು. ಸೊ ಹಂಗಾದ್ರೆ ರೀಚಾರ್ಜ್ ಮಾಡ್ಬೇಕು. ನಾವು ಯಾವುದು ಹಾಳಾಗಿದೆ ಅದನ್ನ ಮತ್ತೆ ಮರುಪೂರ್ಣ ಮಾಡ್ತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಸೊ ಇದು ಒಂದು ರೀಚಾರ್ಜ್ ಅಥವಾ ರೀಜನರೇಟ್ ಅಂತೇಳಿ ಕರೀತೀವಿ. ಕೊನೆಯದಾಗಿ ರಿಸರ್ಚ್, ಸಂಶೋಧನೆಗಳನ್ನ ಮಾಡಬೇಕು. ಯಾವುದು, ನಾವು ಪರ್ಯಾಯ ವಸ್ತುಗಳ ಬಳಕೆಯನ್ನ ಹೇಗೆ ಮಾಡಬಹುದು. ಈಗ ನಾವು ಎಲೆಕ್ಟ್ರಿಕ್ ಚಾಲಿತ ವಾಹನಗಳು ಬಂದಿದ್ದಾವೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಎಲೆಕ್ಟ್ರಿಕಲ್ ಕಾರ್ ಬಂದಿದೆ, ಎಲೆಕ್ಟ್ರಿಕಲ್ ಬೈಕ್ ಬಂದಿದೆ. ಇವುಗಳನ್ನ ಬಳಕೆ ಮಾಡೋದ್ರಿಂದ ಬೇರೆ ಇಂಧನದ ಮೂಲಗಳನ್ನ, ಏನು ನಾಶವಾಗಿರ್ತಕ್ಕಂಥ ಇಂಧನದ ಮೂಲವನ್ನ ಉಳಿಸ್ಬೋದು, ಅವುಗಳನ್ನ ಬಳಕೆ ಮಾಡೋದು, ಹೌದಲ್ಲ? ಸೊ ಹಾಗಾಗಿನೇ ಈ ಹೊಸ ಹೊಸ ಆವಿಷ್ಕಾರಗಳಾಗಬೇಕು, ಹೊಸ ಹೊಸ ಸಂಶೋಧನೆಗಳಾಗುವ ಮೂಲಕ ಪರ್ಯಾಯ ವಸ್ತುಗಳನ್ನ, ಒಂದು ಏನ್ ನಾಶವಾಗುವಂತಹ ನವೀಕರಿಸಲಾಗದ ಸಂಪನ್ಮೂಲ ಏನಿದೆ ಆ ಸಂಪನ್ಮೂಲದ ಬದಲಾಗಿ ನವೀಕರಿಸಬಹುದಾದ ಸಂಪನ್ಮೂಲ ಇನ್ಯಾವುದಾದ್ರೂ ಬಳಕೆ ಮಾಡ್ಕೊಳ್ಬಹುದಾ ಅನ್ನೋ ಒಂದು ಸಂಶೋಧನೆಯನ್ನ ನಾವು ಮಾಡಬೇಕಾಗುತ್ತೆ. ನಾವು ಈಗ ಬಳಸುತ್ತಿರುವ ಇಂಧನಕ್ಕೆ ಏನ್ ಮಾಡ್ತೀವಿ, ಈಗ ಸೌರಶಕ್ತಿಯನ್ನ ಬಳಸ್ತಾ ಇದ್ದೀವಿ.
ಯಾಕಂದ್ರೆ ಯಾವಾಗಲೂ ಖಾಲಿ ಆಗದೆ ಇರ್ತಕ್ಕಂಥದ್ದು ಸೌರಶಕ್ತಿ, ಪವನ ಶಕ್ತಿ, ಇವುಗಳನ್ನ ಈ ಸೋಲಾರ್ ಲೈಟ್ಸ್ ಗಳನ್ನ ಬಳಸ್ತೇವೆ. ಸೋಲಾರ್ ಇಂದ ಉತ್ಪಾದನೆ ಮಾಡ್ತಕ್ಕಂತಹ ಮೋಟಾರ್ ಗಳನ್ನ ಬಳಸ್ತೇವೆ. ಸೊ ಹೀಗೆ ಎಲ್ಲ ಅಂಶಗಳನ್ನ ನಾವು ಗಮನಿಸಬೇಕು. ಸೊ ಪರ್ಯಾಯವಾಗಿರ್ತಕ್ಕಂತಹ ವಸ್ತುಗಳನ್ನ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಗಳಿದಾವೆ ಆ ಎಲ್ಲವನ್ನ ನಾವು ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಸೊ ಹೀಗೆ ನಾವು ಏನೇನೆಲ್ಲ ಮಾಡಬಹುದು ಪರಿಸರದ ಸಂರಕ್ಷಣೆಗೆ, ನೈಸರ್ಗಿಕ ಸಂಪನ್ಮೂಲಗಳನ್ನ ರಕ್ಷಿಸುವ ಸಲುವಾಗಿ ನಾವು ಯಾವ್ಯಾವೆಲ್ಲ ಅಂಶಗಳನ್ನ ಮಾಡಬಹುದು, ನಮ್ಮ ಕೈಯಲ್ಲಿ ಸಾಧ್ಯವಾಗಿತ್ತು. ಏನ್ ಸಾಧ್ಯ? ಕೆಲವೊಂದು ಅಂಶಗಳ ಪಟ್ಟಿಯನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವ ಅಂಶಗಳು? ಕಡಿಮೆ ಸರಕುಗಳನ್ನ ಖರೀದಿಸಬೇಕು. ಮೊದಲನೇದಾಗಿ ಕಡಿಮೆ ಸರಕುಗಳನ್ನ ಖರೀದಿಸಬೇಕು. ನಮ್ಗೆ ಯಾವುದು ಅವಶ್ಯಕತೆ ಅನ್ಸುತ್ತೋ, ಯಾವುದು ತುಂಬಾ ಅವಶ್ಯಕತೆ ಇದೆ ಅಂತಹ ವಸ್ತುಗಳನ್ನ ಮಾತ್ರ ಖರೀದಿ ಮಾಡಬೇಕು. ಸುಮ್ನೆ ನಮ್ಮಲ್ಲಿ ಇದೆ ಇದ್ರೂ ಸಹ ಅದನ್ನ ಖರೀದಿ ಮಾಡುವ ಪ್ರಯತ್ನವನ್ನ ಮಾಡ್ತೇವೆ. ಸೊ ಅವನ್ನೆಲ್ಲ ಮಾಡಬಾರ್ದು. ಹೊಸದಾಗಿ ಏನಾದ್ರು ಖರೀದಿ ಮಾಡ್ಬೇಕಾದ್ರೆ ಇದ್ರ ನನಗೆ ಅವಶ್ಯಕತೆ ಐತಾ ಅಂತೇಳಿ ಚಿಂತೆ ಮಾಡ್ಬೇಕು. ಚಿಂತೆ ಮಾಡಿ ಹೌದಪ್ಪ ನನಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎರಡನೇದು ಅನವಶ್ಯಕವಾಗಿರ್ತಕ್ಕಂಥ ಪ್ಯಾಕಿಂಗ್, ಪ್ಯಾಕಿಂಗ್ ಕವರ್ ಪ್ಯಾಕಿಂಗ್ ಅಂತೀವಿಲ್ಲ, ಸೊ ಇವುಗಳನ್ನ ತ್ಯಜಿಸ್ಬೇಕು, ವರ್ಜಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ವೇಸ್ಟೇಜ್ ಜಾಸ್ತಿ ಆಗಿರುತ್ತೆ. ನಾವೇನು ವಾಟರ್ ಬಾಟಲ್ ತಗೋತೀವಲ್ಲ, ಬಿಸ್ಲೇರಿ ವಾಟರ್ ಬಾಟಲ್, ಸೊ ಇದರ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತೀವಿ, ನೀರನ್ನ ಕುಡಿತೀವಿ, ಅದು ಖಾಲಿ ಆದ ನಂತರ ಆ ಬಾಟಲಿನ ಎಲ್ಲಾರ ಒಗಿಸ್ತಾರೆ. ಸೊ ಎಲ್ಲರೂ ಒಗಾಯಿಸ್ಬಿಟ್ರೆ ಏನಾಗುತ್ತೆ, ಅದು ತ್ಯಾಜ್ಯವಾಗಿ ಹೊರಗೋಗುತ್ತೆ. ಸೊ ಅದು ಭೂಮಿಯಲ್ಲೂ ಇನ್ನಿತರ ವಸ್ತುಗಳಲ್ಲಿ ಸೇರಿ ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಬಿಟ್ಟು ಮಣ್ಣು ಅಥವಾ ಇನ್ನಿತರ ಪರಿಸರ ನಾಶ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಆ ವಾಟರ್ ಬಾಟಲ್ ಬದಲಾಗಿ ನಲ್ಲಿಯಲ್ಲಿ ನೀರನ್ನ ಬಿಟ್ಕೊಂಡು ಲೋಟದಲ್ಲಿ ಕುಡಿದು ಇಟ್ರೆ ನೋ ಪ್ರಾಬ್ಲಮ್. ಅರ್ಥ ಆಯ್ತಲ್ಲ? ಇನ್ನ ಈ ಮೆಟಲ್ಗಳು, ಈ ಡಬ್ಬಿಗಳು, ಹಾಗೇನೆ ಸೆಲ್ ಫೋನ್ಗಳು, ಈ ಪ್ಲಾಸ್ಟಿಕ್ ಬಾಟಲ್ಗಳು ಇವೇನಿದಾವೆ ಇವೆಲ್ಲವುಗಳನ್ನ ಮರುಬಳಕೆ ಮಾಡಬಹುದು. ಸೊ ಆ ಮರುಬಳಕೆ ಮಾಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ರೈಟ್. ನೆಕ್ಸ್ಟ್, ಈ ಪುನರುತ್ಪಾದಿಸಿದ ಸರಕಿನಿಂದ ಮಾಡಿದ ವಸ್ತುಗಳನ್ನೇ ಹೆಚ್ಚಿಗೆ ಖರೀದಿ ಮಾಡಬೇಕು. ಮತ್ತೆ ಮತ್ತೆ ಅದನ್ನ ಬಳಸ್ಕೊಳ್ಬಹುದು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ವೇಸ್ಟ್ ಆಗಲಿಕ್ಕೆ ಬಿಡಬಾರ್ದು. ಇನ್ನ ವಾತಾವರಣವನ್ನ ನಾವು ಕಲುಷಿತರಾಗಿ ಇಡಬಾರ್ದು, ಶುದ್ಧವಾಗಿಡುವ ಪ್ರಯತ್ನವನ್ನ ಮಾಡ್ಬೇಕು. ಈ ನೀರು ಮತ್ತೆ ಗಾಳಿಯನ್ನ ಶುದ್ಧವಾಗಿಡುವ ಕೆಲಸವನ್ನ ಮಾಡ್ಬೇಕಾಗತ್ತೆ. ಸಾಧ್ಯ, ನಮ್ಗೆ ಸಾಧ್ಯ ಆಗುತ್ತೆ. ಹಾಗೆ ಮಣ್ಣಿನ ಸಂರಕ್ಷಣೆಯನ್ನು ಸಹ ನಾವು ಮಾಡಬಹುದು. ಸುಮ್ಮನೆ ರಾಸಾಯನಿಕಗಳನ್ನ ಹೆಚ್ಚು ಹೆಚ್ಚು ಹಾಕಬಾರ್ದು, ಔಷಧಿಗಳನ್ನ ಸಿಂಪಡಣೆ ಮಾಡಬಾರ್ದು. ಸಾವಯವ ಕೃಷಿಯನ್ನು ನಾವು ಮಾಡಬೇಕಾಗತ್ತೆ. ಸೊ ಇದನ್ನ ಮಾಡಿದ್ರೆ ಮಣ್ಣಿನ ಮಾಲಿನ್ಯವನ್ನ ನಾವು ತಡೆಗಟ್ಟಬಹುದು, ಮಣ್ಣಿನ ಸವಕಳಿಯನ್ನು ಸಹ ತಡೆಗಟ್ಟಬಹುದು. ಸೊ ಒಂದು ಮರವನ್ನ ಅನಿವಾರ್ಯವಾಗಿ ಕತ್ತರಿಸಿದ್ರೆ ಏನ್ ಮಾಡ್ಬೇಕು, ಅಲ್ಲಿ ಒಂದು ಸಸಿಯನ್ನ ನೆಡುವ ಪ್ರಯತ್ನವನ್ನ ಮಾಡಬೇಕು. ಸ್ವಂತ ವಾಹನದ ಬಳಕೆಯನ್ನ ಕಡಿಮೆ ಮಾಡಬಹುದು, ಇದು ಸಾಧ್ಯ ನಮ್ಮ ಕೈಯಿಂದ. ಸ್ವಂತ ವಾಹನದ ಬಳಕೆಯನ್ನ ಕಡಿಮೆ ಮಾಡಬೇಕು. ಹಾಗೇನೆ ಸಾರ್ವಜನಿಕ ವಾಹನವನ್ನ ಬಳಕೆ ಮಾಡಬೇಕು. ಅದು ಸೈಕಲ್ ಏನು, ಅದು ಸೈಕಲ್ ಇಂದ ಯಾವುದೇ ರೀತಿಯ ವಾತಾವರಣ ಕಲುಷಿತ ಆಗದೇ ಇಲ್ಲ, ವಾಯು ಮಾಲಿನ್ಯ ಆಗಲ್ಲ, ಇಂಧನವೂ ಸಹ ಬೇಕಾಗಲ್ಲ. ಸೊ ಹಾಗಾಗಿ ಸೈಕಲ್ಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕು. ಈ ಮನೆಯಲ್ಲಿ ಇಂಧನವನ್ನ ಕಡಿಮೆ ಒರೆಸ್ಬೇಕು. ಸುಮ್ಮನೆ ಅವಶ್ಯಕತೆ ಇದ್ದಾಗ ಮಾತ್ರ ದೀಪಗಳನ್ನ ಹಾಕ್ಬೇಕು. ಲೈಟಿಂಗ್ಸ್ ಇದೆಯಲ್ಲ, ಲೈಟಿಂಗ್ಸ್ ಹಾಕ್ಬೇಕು. ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವನ್ನ ಆರಿಸುವ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳ ಸಂರಕ್ಷಣೆ ಅಂಶಗಳನ್ನ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಈ ಸುಸ್ಥಿರ ಅಭಿವೃದ್ಧಿಯ ತತ್ವದ ಅಡಿಯಲ್ಲಿ ಈ ಎಲ್ಲ ಅಂಶಗಳನ್ನ ಕೈಗೊಳ್ಳುವುದರ ಮೂಲಕ ಸಾಕಾರ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪರಿಸರ ಸಂರಕ್ಷಣೆ ಏನಿದೆ, ಮಾನವನ ಜೀವನದ ಉತ್ತಮ ಜೀವನ ಮಟ್ಟ ಲಭಿಸುವಂತೆ ಸಂಪನ್ಮೂಲಗಳನ್ನ ನ್ಯಾಯೋಚಿತವಾಗಿರ್ತಕ್ಕಂತಹ ಬಳಕೆ ಮಾಡ್ಕೊಳ್ಬೇಕು. ಹಾಗೆ ಸಂಪನ್ಮೂಲಗಳನ್ನ ಮತ್ತು ಅವುಗಳ ಗುಣಮಟ್ಟವನ್ನ ಕಾಪಾಡಿಕೊಂಡು ಹೋಗ್ಬಿಟ್ಟು ನಾವು ಜೀವನವನ್ನು ನಡೆಸುವಂತಹ ಒಂದು ಮಾರ್ಗಗಳನ್ನ ಹುಡುಕ್ಬೇಕಾಗುತ್ತೆ. ಸೊ ಇಷ್ಟು ನಾವು ಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತಂತೆ ವಿಚಾರಗಳನ್ನ ತಿಳಿಸಬಹುದು.
ಇದು ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತು ಮಾಡ್ಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಸಾಧನ ಇದೆಯಾ ಅನ್ನೋದನ್ನ ನೋಡ್ತಾ ಹೋದ್ರೆ, ಇಲ್ಲಿ WWF ಏನು ಹೊಡೆದಾಡ್ತಕ್ಕಂಥದ್ದಲ್ಲ. WWF ಏನಿದೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತಕ್ಕಂತಹ ಒಂದು ಸಂಸ್ಥೆ ಏನಿದೆ, ಇದು ಜೀವ ಪರಿಸರದ ಹೆಜ್ಜೆ ಗುರುತು ಎಂಬ ಸಾಧನವನ್ನ ಸಿದ್ಧಪಡಿಸಿ ಅದರ ಮೂಲಕ ಒಂದು ರಾಷ್ಟ್ರ ಆಗಿರ್ಬೋದು ಅಥವಾ ಆ ರಾಷ್ಟ್ರದ ಒಬ್ಬ ವ್ಯಕ್ತಿ ಆಗಿರ್ಬೋದು, ಇವನು ಏನ್ ಜೀವನ ಸಂಪನ್ಮೂಲಗಳನ್ನ ಬಳಕೆಯನ್ನು ಮಾಡ್ತಾನೆ ಮತ್ತು ಈ ತ್ಯಾಜ್ಯ ಉತ್ಪನ್ನಗಳೇನಿದ್ದಾವೆ, ಈ ತ್ಯಾಜ್ಯ ಉತ್ಪನ್ನಗಳ ಪ್ರಮಾಣಗಳ ಮೂಲಕ ಪರಿಸರದ ಮೇಲೆ ಬೀಳತಕ್ಕಂತಹ ಒತ್ತಡವನ್ನ ಅಳತೆ ಮಾಡುತ್ತೆ. ಸಂಪನ್ಮೂಲಗಳ ಬಳಕೆ ಹಾಗೂ ತ್ಯಾಜ್ಯ ವಸ್ತುಗಳ ಏನು ಬಳಕೆ ಮಾಡ್ಕೊಳ್ತಾರಲ್ಲ, ಸೊ ಅದರ ಆಧಾರದ ಮೇಲೆ ಈ ಒಂದು ಪರಿಸರದ ಹೆಜ್ಜೆ ಗುರುತನ್ನ ಅಳೆಯಲಾಗುತ್ತೆ. ಸದ್ಯದ ತಾಂತ್ರಿಕತೆಯನ್ನು ಬಳಸುತ್ತಾ ನಾವೇನ್ ಮಾಡ್ತೀವಿ, ಒಬ್ಬ ವ್ಯಕ್ತಿ ಪೃಥ್ವಿಯ ಮೇಲೆ ಅಂದ್ರೆ ಭೂಮಿಯ ಮೇಲೆ ಎಷ್ಟು ಪ್ರದೇಶವನ್ನ ಬಳಕೆ ಮಾಡಿಕೊಂಡು ಜೀವಿಸ್ತಾ ಇದ್ದಾನೆ. ನಾನೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಹೆಜ್ಜೆ ಗುರುತು ಅಂತ ಗೊತ್ತಿದೆ ನಿಮ್ಗೆ, ಪರಿಸರದ ಹೆಜ್ಜೆ ಗುರುತು. ನಾನು ಈ ಭೂಮಿಯಲ್ಲಿ ಎಷ್ಟು ಭಾಗವನ್ನು ಆಕ್ರಮಿಸಿಕೊಂಡಿದ್ದೇನೆ. ಒಬ್ಬ ವ್ಯಕ್ತಿ, ನಾವೊಬ್ಬ ವ್ಯಕ್ತಿ ಇಡೀ ಪೃಥ್ವಿಯಲ್ಲಿ ಯಾವೆಲ್ಲ ವಿಧಾನದಲ್ಲಿ ನನ್ನ ಹೆಜ್ಜೆಯನ್ನು ಇಟ್ಟಿದ್ದೇನೆ, ಅಂದ್ರೆ ನಾನು ಬಳಕೆ ಮಾಡ್ಕೊಂಡಿರ್ತಕ್ಕಂತಹ ಪರಿಸರದ ಅಥವಾ ಭೂಮಿಯ ಪ್ರಮಾಣ ಎಷ್ಟು ಅನ್ನೋದನ್ನ ತಿಳ್ಕೊಳ್ಬೇಕು. ಇಲ್ಲಿ ಆಹಾರವನ್ನ ಸೇವಿಸ್ತೇವೆ, ನೀರನ್ನ ಸೇವಿಸ್ತೇವೆ, ಇಂಧನವನ್ನ ಬಳಕೆ ಮಾಡ್ಕೊಳ್ತೀವಿ, ಹಾಗೆ ಬಟ್ಟೆ ಕಟ್ಟಡಗಳಿದಾವೆ, ನನಗೆ ಇನ್ನಿತರ ಎಲ್ಲಾ ರೀತಿಯ ಸಾಮಗ್ರಿಗಳು ಬೇಕಾಗ್ತವೆ. ಸೊ ಈ ಸಾಮಗ್ರಿಗಳನ್ನ ಉತ್ಪಾದಿಸುವ ಜೈವಿಕ ಪ್ರದೇಶಗಳು ಅಲ್ಲದೆ ಆ ವ್ಯಕ್ತಿಯು ಸೃಷ್ಟಿ ಮಾಡ್ತಾರಲ್ಲ ತ್ಯಾಜ್ಯಗಳನ್ನ ಹಿಂಗಿಸಿಕೊಳ್ಳಲು ಬೇಕಾಗುವ ಪ್ರದೇಶವೂ ಸಹ ಅದರಲ್ಲಿ ಸೇರ್ಕೊಂಡಿದೆ. ನಾನು ಇಷ್ಟೆಲ್ಲ ಏನು ಆಹಾರ ನೀರು ಎಲ್ಲ ವಸ್ತುಗಳನ್ನ ಬಳಕೆ ಮಾಡ್ಕೊಂಡ್ರೆ ತ್ಯಾಜ್ಯ ಬಿಡ್ತೀವಲ್ಲ, ತ್ಯಾಜ್ಯ ಇರ್ತಾವಲ್ಲ, ಸೊ ಆ ತ್ಯಾಜ್ಯ ವಸ್ತುಗಳನ್ನ ವಿಲೇಮಾರಿ ಮಾಡ್ತಕ್ಕಂತಹ ಪ್ರದೇಶವೂ ಸಹ ಇದರಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಪೃಥ್ವಿಯ ಮೇಲೆ ಜೈವಿಕ ಸಾಮರ್ಥ್ಯದ ಬೇಡಿಕೆಯ ಮೂಲಕ ಪರಿಸರದ ಹೆಜ್ಜೆ ಗುರುತನ್ನ ಅಳೆಯಬಹುದಾಗಿದೆ. WWF ಸಂಸ್ಥೆಯ ಒಂದು ದೇಶದ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಆ ದೇಶವು ಬಳಸುವ ಆಹಾರ, ಬಟ್ಟೆ ಹಾಗೂ ಕಟ್ಟಿಗೆಗಳನ್ನು ಅಥವಾ ಈ ಜಾನುವಾರು ಮೇಯಿಸುವ ಪ್ರದೇಶಗಳು, ಅರಣ್ಯಗಳು ಮತ್ತು ಮೀನುಗಾರಿಕೆಗೆ ಲಭ್ಯವಿರುವ ಭೂಮಿಯ ಪ್ರಮಾಣವಲ್ಲದೆ ಇಂಧನ ಬಳಸಿದಾಗ ಅದರಿಂದ ಹೊರಹೊಮ್ಮತಕ್ಕಂತಹ ತ್ಯಾಜ್ಯಗಳನ್ನ ಹೀರಿಕೊಳ್ಳಲು ಬೇಕಾಗುವ ಜಮೀನು ಮತ್ತು ಮೂಲ ಸೌಕರ್ಯಗಳನ್ನ ಕಲ್ಪಿಸಲು ಬೇಕಾಗುವ ಒಟ್ಟು ಜಮೀನಿನ ಪ್ರಮಾಣ ಎಂದು ವ್ಯಾಖ್ಯಾನಿಸಿದೆ. ಇದರ್ಥ ಆಗುತ್ತೆ, ಪುಸ್ತಕದಲ್ಲಿದೆ, ಇನ್ನೊಂದ್ಸರಿ ಓದ್ಕೊಳ್ಳಿ. ಅದೇ ಸಂಸ್ಥೆ ನೋಡ್ರಿ, ಜೀವ ಪರಿಸರದ ಹೆಜ್ಜೆ ಗುರುತು, ನಾನು ಜೀವನ ಮಾಡ್ಲಿಕ್ಕೆ ಎಷ್ಟು ಜಾಗವನ್ನ ನಾನು ತಗೋತೀನಿ ಅನ್ನೋದು ಆಧಾರವೇ ಈ ಜೀವ ಪರಿಸರದ ಹೆಜ್ಜೆ ಗುರುತು. ಈ ಸಂಸ್ಥೆ 2014ರಲ್ಲಿ ಒಂದು ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ಅಂತ ಹೇಳಿ ಕೊಡುತ್ತೆ. 2014ರ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್ ನಲ್ಲಿ ಈ 2015 ಸಾಲಿನಲ್ಲಿ ಒಟ್ಟು ಜಾಗತಿಕ ಜೀವ ಪರಿಸರದ ಹೆಜ್ಜೆ ಗುರುತಿನ ಪ್ರಮಾಣ ಎಷ್ಟಿದೆ? 18.1 ಶತಕೋಟಿ. ಏನು ಶತಕೋಟಿ? 18.1 ಶತಕೋಟಿ ಹೆಕ್ಟೇರ್ಗಳು. ಶತಕೋಟಿ ಹೆಕ್ಟೇರ್ ಬೇಕಾಗುತ್ತೆ. ಟೋಟಲ್ ಇಡೀ ವಿಶ್ವದ ಜನಸಂಖ್ಯೆಗೆ ಹೋಲಿಸಿದಾಗ 2010ರ ಪ್ರಮಾಣಕ್ಕೆ ಹೋಲಿಸಿದಾಗ 18.1 ಶತಕೋಟಿ ಹೆಕ್ಟೇರ್ಗಳಷ್ಟು ಭೂಮಿ ನಮ್ಮ ವಿಶ್ವಕ್ಕೆ ಅವಶ್ಯಕತೆ ಇದೆ. ಅಂದ್ರೆ ಒಬ್ರಿಗೆ ಎಷ್ಟು ಬರುತ್ತೆ ಅಂದ್ರೆ 2.6 ಕನಿಷ್ಠ ನಾವು ನೋಡ್ತಾ ಹೋದ್ರೆ 2.6 ಅಂತ ಹೇಳಿದ್ರೆ ಸುಮಾರು ಒಂದು 6 ರಿಂದ 7 ಎಕರೆ ಬರುತ್ತೆ.
ಒಬ್ಬೊಬ್ಬರಿಗೆ ಅಷ್ಟು ಜಾಗ ಬೇಕಾಗಬಹುದು. ಒಬ್ಬರಿಗೆ 18.1 ಶತಕೋಟಿ ಹೆಕ್ಟೇರ್ಗಳು ಅಂತ ಹೇಳ್ತೀವಿ. ಸೊ ಇಷ್ಟು ಬೇಕಾಗಬಹುದು. ಆದ್ರೆ ಈಗಿರುವ ಜೈವಿಕ ಸಾಮರ್ಥ್ಯ ಎಷ್ಟಿದಪ್ಪ ಅಂದ್ರೆ 12 ಶತಕೋಟಿ ಹೆಕ್ಟೇರ್. ಇರೋದೆಷ್ಟು? 12 ಶತಕೋಟಿ ಹೆಕ್ಟೇರ್ ಅಷ್ಟೇ ಇರೋದು. ಒಬ್ಬೊಬ್ಬರಿಗೆ 1.7 ಹೆಕ್ಟೇರ್. ಆದ್ರೆ ಬೇಕಾಗಿರೋದೆಷ್ಟು? 2.6. ಇರೋದೆಷ್ಟು? 1.7. ಹಾಗಾಗಿ ಹೆಚ್ಚಿಗೆ ಆಗಿದೆ. ನಾವು ಬಳಸುವ ಪ್ರಮಾಣ ಇರುವ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗಿದೆ. ಸೊ ಹಾಗಾಗಿನೇ ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋದ್ರೆ ಮುಂದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತೀವಿ ಅಂತೇಳಿ ಹೇಳ್ಬೋದು. ನಾವು 1.5 ಪಟ್ಟು ಬಳಸ್ತಾ ಇದ್ವಿ. ಇರೋದು 1%, ನಾವು ಬಳಸ್ತಕ್ಕಂಥದ್ದು 1.5%. ಹೌದಲ್ಲ? ಇರೋದು 12, ಇದು 1%. ಏನಾಗಿದೆ? 1.5%. ಮತ್ತೆ 6 ಎಕ್ಸ್ಟ್ರಾ ಆಗಿದೆ. ಹಾಗಾಗಿ 1.5% ಬಳಕೆ ಮಾಡ್ಕೊಳ್ತಾ ಇದ್ವಿ. ಇದನ್ನ ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನಾವು ಇದನ್ನ ಮರುಸೃಷ್ಟಿ ಮಾಡಿ ಮುಂದಿನ ಪೀಳಿಗೆಗೆ ಕಳಿಸುವಂತಹ ಸಾಮರ್ಥ್ಯ ನಮ್ಮೆಲ್ಲರಿಗೂ ಇದೆಯಾ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಹಿಂಗೆ ಹೋಗ್ತಾ ಹೋದ್ರೆ ನಮ್ಗೆ ಇನ್ನೊಂದು ಭೂಮಿ ಬೇಕಾಗಬಹುದು. ಸಾಧ್ಯನಾ? ಸಿಗೋದು ಸಾಧ್ಯನೇ ಇಲ್ಲ. ಸೊ ಹಾಗಾಗಿನೇ ನಾವು ಈ ಒಂದು ಜೀವ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಲು ಪ್ರಯತ್ನವನ್ನ ಮಾಡಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು? ನಾವು ಪ್ರಯತ್ನವನ್ನ ಹೇಗ್ ಮಾಡ್ಬೇಕು? ಈ ಒಟ್ಟಾರೆ ಹೆಜ್ಜೆ ಗುರುತಿನ ಹೆಚ್ಚಳಕ್ಕೆ ನಾವು ಬಹಳಷ್ಟು ಕೊಡುಗೆಯನ್ನ ನೀಡ್ತಾ ಇದ್ವಿ. ಆದ್ರೆ ಇವುಗಳನ್ನ ಕಡಿಮೆ ಮಾಡಬೇಕಾದ್ರೆ ನಾವೆಲ್ಲ ಯಾವ ರೀತಿಯ ಅಂಶಗಳನ್ನ ಅನುಸರಿಸಬೇಕು ಅನ್ನೋ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಸಹ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಕೊಳ್ಬೇಕು. ಏನ್ 4 R's ಅಂತ ಏನ್ ಕರ್ದ್ವಿ, ರೆಡ್ಯೂಸ್, ರೀಚಾರ್ಜ್, ರೀಜನರೇಟ್ ಅಂಡ್ ರಿಸರ್ಚ್ ಏನಿದಾವೆ ಇವುಗಳ ಪಾಲನೆಯನ್ನ ಮಾಡಬೇಕಾಗುತ್ತೆ. ನಾವು ಅರ್ಥಕೊಳ್ಬೇಕು, ನಮ್ಮ ನೆರೆಹೊರೆಯವರೆಗೂ ಇದನ್ನ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಎಲ್ಲ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇದ್ರ ತಿಳುವಳಿಕೆ ಬರಬೇಕು. ಜೀವ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡತಕ್ಕಂತಹ ಒಂದು ತಿಳುವಳಿಕೆ ನಮ್ಮೆಲ್ಲರಿಗೂ ಬರಬೇಕು ಅಂತ ನಾವು ಈ ವಿಚಾರವಾಗಿ ತಿಳಿಸಬಹುದು. ಹಾಗಾದ್ರೆ ಈ ಒಂದು ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಲಿಕ್ಕೆ ನಾವು ಏನ್ ಮಾಡಬಹುದು? ಒಂದೊಂದಾಗೆ ನೋಡ್ತಾ ಹೋದ್ರೆ ಜೀವ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡೋದಾದ್ರೆ ನಾವು ಯಾವೆಲ್ಲ ಅಂಶಗಳನ್ನ ಪಾಲನೆ ಮಾಡಬೇಕು ಅಂತ ನೋಡ್ತಾ ಹೋದ್ರೆ ಮೊದಲನೇದಾಗಿ ನಾವು ನಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಿಕೊಳ್ಬೇಕು. ನಮ್ಮ ಆಹಾರದಲ್ಲಿ ನಾವು ಬದಲಾವಣೆಯನ್ನ ತಂದುಕೊಳ್ಬೇಕು. ಏನ್ ಮಾಡ್ಬೇಕು? ಈ ಸಾವಯವ ಅಥವಾ ಸ್ಥಳೀಯವಾಗಿ ಬೆಳೆದ ಆಹಾರವನ್ನ ನಾವು ಖರೀದಿ ಮಾಡ್ಬೇಕು. ಸುಮ್ಮನೆ ಯಾವ್ಯಾವ ಹೈಬ್ರಿಡ್ ತರಕಾರಿಗಳನ್ನ ಅಥವಾ ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ಆಹಾರವನ್ನ ಬೆಳೆದಿರ್ತಕ್ಕಂಥ ಆಹಾರವನ್ನ ನಾವು ಸೇವನೆ ಮಾಡಬಾರ್ದು. ಇದರಿಂದ ಆರೋಗ್ಯಕ್ಕೂ ಸಹ ತೊಂದರೆ, ಪರಿಸರದಲ್ಲಿ ಹೆಚ್ಚು ಹೆಚ್ಚು ರಾಸಾಯನಿಕ ಅಂಶಗಳು ಸೇರ್ಕೊಳ್ಳೋದಕ್ಕೆ ಅದು ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಇನ್ನೊಂದು ಬಹಳ ಒಳ್ಳೇದಂದ್ರಪ್ಪ, ಜಾಗ ಇದ್ರೆ, ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ಒಂದು ಕೈ ತೋಟವನ್ನ ನಿರ್ಮಾಣ ಮಾಡಬಹುದು. ನಿಮ್ಮ ಪಂಚಾಯತಿಗಳಲ್ಲಿ ಕೈ ತೋಟಕ್ಕೆ ಅಂತಾನೆ ಇಷ್ಟು ಮನೆ ಹತ್ರ ಕೈ ತೋಟವನ್ನ ನಿರ್ಮಾಣ ಮಾಡಿದ್ರೆ 3,000 ಎಷ್ಟು ಸಹಾಯಧನವನ್ನ ನೀಡ್ತಾರೆ. ಸೊ ಅದನ್ನ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಆ ಕೈ ತೋಟವನ್ನ ನಿರ್ಮಾಣ ಮಾಡಬೇಕು. ಅದರಲ್ಲೇ ತನ್ನ ಮೂಲಕ ಏನು ಈ ಸಾಗಾಟದಿಂದ ಆಗ್ತಕ್ಕಂಥ ಮಾಲಿನ್ಯ, ರಸಗೊಬ್ಬರ ಬಳಕೆಯಿಂದ ಆಗ್ತಕ್ಕಂಥ ಮಾಲಿನ್ಯ, ಈ ಪಟ್ನ ಬಳಸೋದು, ಕವರ್ಗಳನ್ನ ಬಳಸೋದು, ಅಲ್ಲಿಂದ ತರಬೇಕಾದ ಕವರ್ಗಳನ್ನ ಬಳಸಿ ಇವೆಲ್ಲ ತ್ಯಾಜ್ಯಗಳ ವಸ್ತುಗಳಿಂದ ಮುಕ್ತರಾಗಿ ನಮ್ಮ ಮನೆಯಲ್ಲಿ ಒಳ್ಳೆ ರೀತಿಯ ತರಕಾರಿಗಳನ್ನು ಬೆಳೆದು ಜೀವನವನ್ನ ನಡೆಸಬಹುದಾಗಿದೆ. ಇಲ್ಲಿ ಅಂಗಡಿಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಕೈ ಚೀಲವನ್ನು ತೆಗೆದುಕೊಂಡು ಹೋಗ್ರಿ. ನಾವು ಹೋದ ತಕ್ಷಣ ಏನ್ ಮಾಡ್ತೀವಿ? ಕವರ್ ಕೊಡಪ್ಪ ಅಂತೀವಿ. ಸೊ ಈ ಕವರ್ಗಳನ್ನ ಬಳಸಬಾರ್ದು. ಇದರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ. ಸೊ ಹಾಗಾಗಿ ನಾವು ಕೈ ಚೀಲ ತಗೊಂಡೋಗಿ ಅಲ್ಲಿಂದ ಹಾಕೊಂಡು ಬರೋದು ಒಳ್ಳೇದು. ನಾವೊಂದು ಹೋಟ್ಲಿಗೆ ಹೋಯ್ತು, ಶಿವಮೊಗ್ಗದಲ್ಲಿ ಒಂದು ಹೋಟ್ಲ್ ಇದೆ, ಮಲ್ಲಿಗೆ ಇಡ್ಲಿ ಸೆಂಟರ್. ಸೊ ಇಲ್ಲಿ ಒಂದು ಸ್ಲೋಗನ್ ಇತ್ತು, ಏನಂತ ಹೇಳಿದ್ರೆ, ಪ್ಲಾಸ್ಟಿಕ್ ಬ್ಯಾಗ್ ಬೇಡವನ್ನಿ, ಬಟ್ಟೆ ಬ್ಯಾಗ್ ನೀವೇ ತನ್ನಿ. ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ನಾವು ತ್ಯಜಿಸ್ಬೇಕು. ನಾವು ಏನಾದ್ರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಬಟ್ಟೆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿ ನಾವೇ ಅದನ್ನ
ತಗೊಂಡ್ ಬರ್ತಕ್ಕಂಥದ್ದು, ಅದರಿಂದ ನಮ್ಮಿಂದ ಆಗಬಹುದಾಗಿರ್ತಕ್ಕಂತಹ ತ್ಯಾಜ್ಯವನ್ನ ನಾವು ನಿವಾರಣೆ ಮಾಡಬೇಕು. ಹಿಂಗೆ ಒಬ್ಬ ವ್ಯಕ್ತಿ ಕೈಗೊಂಡ್ರೆ ಇದನ್ನ ಮುಂದುವರಿಸ್ಕೊಂಡು ಬೇರೆ ಇದನ್ನ ಅನುಸರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಿದ ಆಹಾರವನ್ನ ನಾವು ಬಳಸಬೇಕು. ಈ ಹಣ್ಣಿನ ರಸ ಏನಿದೆ, ಪಾಕೆಟ್ಗಳಲ್ಲಿ ಬಾಟ್ಲುಗಳು ತಗೋತೀವಲ್ಲ, ಏನು ಜ್ಯೂಸ್ ತಗೋತೀವಲ್ಲ, ಈ ಜ್ಯೂಸ್ಗಳನ್ನ ತೆಗೆದುಕೊಳ್ಳೋದ್ರ ಬದಲಾಗಿ ಹಣ್ಣನ್ನೇ ತೆಗೆದುಕೊಂಡು ಹೋಗಿ ಮನೆಗೆ ಜ್ಯೂಸ್ ಮಾಡ್ಕೊಳ್ಬಹುದು. ಸೊ ಹಣ್ಣಿನ ಜ್ಯೂಸ್ ಪಟ್ನ ತಗೊಂಡು ಹೋಗ್ತೀವಿ, ಅದನ್ನ ಕುಡಿತೀವಿ, ಅಲ್ಲೇ ಬಿಸಾಡ್ತೀವಿ, ಅದು ಸಹ ಒಂದು ತ್ಯಾಜ್ಯವಾಗಿ ಪರಿಸರಕ್ಕೆ ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಇನ್ನು ಮಾಂಸ, ಈ ಡೈರಿ ಉತ್ಪನ್ನಗಳ ಬಳಕೆಯನ್ನ ಕಡಿಮೆ ಮಾಡೋಕೆ ಎಲ್ಲ ಪಾಕೆಟ್ಗಳವು ಮೊದಲ ಈ ಪಾಕೆಟ್ ನಿಮಗೆ ಬೇರೆ ಮೂಲಗಳಿಂದ ಸಹ ಸಸ್ಯಾಹಾರದಲ್ಲಿ ಅತಿ ಹೆಚ್ಚು ಮಾಂಸಾಹಾರಕ್ಕಿಂತ ಹೆಚ್ಚಿನ ಪ್ರೋಟೀನ್ ಸಿಗುತ್ತೆ ಸಸ್ಯಾಹಾರಿಗಳಲ್ಲಿ. ಸೊ ಹಾಗಾಗಿ ಅವುಗಳನ್ನ ಹೆಚ್ಚಾಗಿ ಬಳಸಬೇಕು. ಇನ್ನು ಹೊರಗಿನಿಂದ ತಂದಿರತಕ್ಕಂತ ಆಹಾರವನ್ನ ಏನು ಹೊರಗೆ ತರಿಸ್ಕೊಳ್ತೀವಲ್ಲ, ಪಾಕೆಟ್ಸ್ ಮಾಡ್ಬಿಟ್ಟು ಪಾರ್ಸಲ್ ತರಿಸ್ಕೊಳ್ತೀವಲ್ಲ, ಈ ಪಾರ್ಸಲ್ ತರಿಸ್ಕೊಳ್ಳೋದ್ರಿಂದನೂ ಸಹ ಹೆಚ್ಚು ತ್ಯಾಜ್ಯ ಆಗುತ್ತೆ. ಯಾಕೆ ಪಾರ್ಸಲ್ಗಳಿಗಾಗಿ ಅನೇಕ ರೀತಿಯ ವಸ್ತುಗಳನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಸೊ ಇವುಗಳನ್ನ ಬಳಕೆ ಮಾಡ್ಕೊಳ್ಳೋದು ಬಿಟ್ಟು ಮನೆಯಲ್ಲಿಯೇ ಆಹಾರವನ್ನ ತಯಾರು ಮಾಡ್ರಿ, ಆರೋಗ್ಯಕರವಾಗಿರಿ, ಹಾಗೂ ನಿಮ್ಮ ದೇಹವನ್ನು ಶುಚಿಯಾಗಿ ಇಟ್ಕೊಳ್ಬಹುದು. ಇನ್ನು ಎರಡನೇದಾಗಿ ಇಂಧನ, ವಿದ್ಯುತ್ ಶಕ್ತಿ. ಇಂಧನ ಅಥವಾ ವಿದ್ಯುತ್ ಶಕ್ತಿ. ಮನೆಗೆ ಮಾಡ್ತೀವಿ ನಾವು, ಸುಮ್ಮನೆ ಅನಾವಶ್ಯಕವಾಗಿ ಲೈಟ್ ಹಾಕಿರ್ತೀವಿ. ಸೊ ವಿದ್ಯುತ್ ದೀಪಗಳು ಅಂತ ಹೇಗಿರ್ತೀವಿ, ಲೈಟ್ ಹಾಕಿರ್ತೀವಿ. ಅನಾವಶ್ಯಕವಾಗಿ ಈ ಬೇಡದೇ ಇರತಕ್ಕಂಥ ಸ್ಥಳಗಳಲ್ಲಿ ಹಾಕಿದಂತಹ ದೀಪಗಳನ್ನ ಆರಿಸಬೇಕು. ಮಲಗಿದಾಗ ಟಿವಿ ಅಥವಾ ಲೈಟ್ ಏನಾರ ಆನ್ ಇದ್ರೆ ಅವುಗಳನ್ನ ಆಫ್ ಮಾಡಿ ಮಾತ್ರ ಮಲಗಬೇಕು. ಹಾಗಾಗಿ ಅದನ್ನ ವಿದ್ಯುತ್ ಶಕ್ತಿಯನ್ನ ನಾವು ಉಳಿಸಬಹುದು. LED ಲೈಟ್ಗಳನ್ನ ಹೆಚ್ಚಾಗಿ LED ಲೈಟ್ಗಳನ್ನ ಬಳಕೆ ಮಾಡ್ಕೊಳ್ರಿ, ಬಲ್ಬ್ಗಳನ್ನ ಬಳಕೆ ಮಾಡ್ಕೊಳ್ರಿ. ಬೇರೆ ಬೇರೆ ರೀತಿಯ ಬಲ್ಬ್ಗಳನ್ನ ಬಳಕೆ ಮಾಡಿದ್ರೆ ವಿದ್ಯುತ್ ಜಾಸ್ತಿ ಖರ್ಚಾಗುತ್ತೆ, ಕರೆಂಟ್ ಬಿಲ್ಲು ಸಹ ಜಾಸ್ತಿ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಅತಿ ಹೆಚ್ಚು ಬಿಲ್, ಕರೆಂಟ್ ಬಿಲ್ ನಲ್ಲಿ ಅತಿ ಹೆಚ್ಚು ಜಾಸ್ತಿ ಮಾಡ್ತಕ್ಕಂಥ ನೋಡ್ತಾ ಇದ್ವಿ. ಸೊ ಹಾಗಾಗಿ ಕರೆಂಟ್ ಬಿಲ್ ಸಹ ಕಡಿಮೆ ಬರುತ್ತೆ, ಅವುಗಳನ್ನ ಬಳಕೆ ಮಾಡ್ಕೊಳ್ರಿ. ಈ ಮಲಗಿದಾಗ ಏರ್ ಕಂಡೀಷನ್ AC ಅಂತ ಅನ್ಕರ್ತೀವಲ್ಲ, ಹಾಗೆ ಇನ್ನಿತರ ಹೀಟ್, ಚಳಿ ಇದ್ದಾಗ ಹೀಟ್ ಇರುತ್ತೆ, ಬೇಸಿಗೆ ಇದ್ದಾಗ AC ಗಳಿರುತ್ತೆ, ಇವುಗಳನ್ನ ಆಫ್ ಮಾಡಿ ಮಲ್ಕೊಳ್ರಿ. ಮನೆಯಿಂದ ಆಚೆ ಬರ್ರಿ, ಸೆಕೆ ಆತ ಹೊರಗೆ ಬರ್ರಿ, ಹೊರ ಗಾಳಿ ಇದೆ, ಫ್ಯಾನೇ ಬೇಕಿಲ್ಲ, ಹೊರ ಗಾಳಿ ಬರುತ್ತೆ, ಚಂದಾಗಿ ನಿದ್ರೆ ಬರುತ್ತೆ. ಸೊ ಅದಕ್ಕೆ ಮುಂಚೆ ಗಾಳಿಯನ್ನು ತೆಗೆದುಕೊಳ್ಬೇಕಾದ್ರೆ ಮನೆಯಿಂದ ಆಚೆ ಬನ್ನಿ, ಸೊಂಪಾಗಿರ್ತಕ್ಕಂಥ ವಾತಾವರಣ ಇದೆ, ರಾತ್ರಿ ಹೊತ್ತು ಒಳ್ಳೆ ಗಾಳಿ ಬರುತ್ತೆ. ಕಡಿಮೆ ಇಂಧನವನ್ನು ಮನೆಯಾಗ ಲೈಟ್ ಆಫ್ ಮಾಡ್ರಿ, ಫ್ಯಾನ್ ಆಫ್ ಮಾಡ್ರಿ, ಟಿವಿ ಆಫ್ ಮಾಡ್ರಿ, ಹೊರಗೆ ಬಂದು ಆಹ್ಲಾದಕರವಾಗಿರ್ತಕ್ಕಂಥ ಗಾಳಿಯನ್ನ ಸೇರಿಸ್ರಿ, ಆರೋಗ್ಯವೂ ಚೆನ್ನಾಗಿರುತ್ತೆ, ಹಾಗೇನೆ ಇಂಧನವೂ ಸಹ ಉಳಿಯುತ್ತೆ. ಇದು ಮನೆ ಮತ್ತು ಕಾರನ್ನ ತಂಪಾಗಿಸುವ ಸಂದರ್ಭದಲ್ಲಿ ಅಥವಾ ಬಿಸಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಗಿಲು ಕಿಟಕಿಯನ್ನ ಮುಚ್ಚಬೇಕು. ಯಾಕೆಂತ ಹೇಳಿದ್ರೆ ಅದು ಬಾಗಿಲು ಕಿಟಕಿಯನ್ನ ಓಪನ್ ಮಾಡಿದ್ರೆ ಅದು ಅದ್ರೊಳಗೆ ಕಿಟಕಿ ಮೂಲಕ ಹೊರ ಹೋಗ್ತಕ್ಕಂಥದ್ದು, ಆಗ ಬೇಗ ತಂಪಾಗುವುದಿಲ್ಲ ಮತ್ತೆ ಬೇಗ ಬಿಸಿನೂ ಆಗೋದಿಲ್ಲ. ಹಾಗಾಗಿ ಮುಚ್ಚಿಬಿಟ್ಟು ಹಾಕ್ಬಿಟ್ರೆ ಬೇಗ ತಂಪಾಗುತ್ತೆ, ಬೇಗ ಬಿಸಿ ಆಗುತ್ತೆ. ಹಾಗಾಗಿ ಇಂಧನವನ್ನು ಅದನ್ನ ಉಳಿಸ್ಕೊಳ್ಬಹುದು. ರೈಟ್, ಇದು ಇಂಧನ. ಸಾರಿಗೆ, ಶಾಲೆಗಳಿಗೆ ನಡ್ಕೊಂಡು ಬರ್ಬೇಕು, ಇಲ್ಲ ಸೈಕಲ್ ತಗೊಂಡು ಬರ್ಬೇಕು. ಅದಕ್ಕೆ ಸುಮ್ಮನೆ ಶಾಲಾ ಅಥವಾ ಕಾಲೇಜಿಗೆ ಬೈಕ್ ತಗೊಂಡು ಬರೋದು, ಇನ್ನಿತರ ವಾಹನಗಳಲ್ಲಿ ಬರೋದು ಅಲ್ಲ, ಸೈಕಲ್ ತರಬೇಕು ಅಥವಾ ನಡ್ಕೊಂಡು ಬರಬೇಕು. ಸಾರ್ವಜನಿಕ, ಆಗ್ಲೇ ಹೇಳಿದಾಗೆ ಸಾರ್ವಜನಿಕ ವಾಹನವನ್ನ ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೇಕು. ಹೊರಗೆ ಹೋಗುವಾಗ ಅಥವಾ ನಡೆದುಕೊಂಡು ದೂರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಾರ್ ಫೋಲ್ ಬಳಸಿರಿ ಅಂತ ಇದೆ, ಅವುಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಕಡಿಮೆ ಪ್ರಮಾಣದ ತ್ಯಾಜ್ಯವನ್ನ ಸೃಷ್ಟಿಸುವುದು. ಎಷ್ಟು ವೇಸ್ಟೇಜ್ ಇದೆ ಆ ವೇಸ್ಟೇಜ್ ಅಲ್ಲೇ ಕಡಿಮೆ ವೇಸ್ಟೇಜ್ ಅನ್ನ ಸೃಷ್ಟಿ ಮಾಡುವ ಕಾರ್ಯವನ್ನ ನಾವು ಮಾಡ್ಬೇಕು. ಅಥವಾ ನಾವು ಬಳಕೆ ಮಾಡ್ಕೊಳ್ಳೋದೇ ಬೇಡವಾ? ಹಾಗಾದ್ರೆ ಮಾಡು, ಆದ್ರೆ ಕಡಿಮೆ ಮಾಡು. ಏನ್ ಮಾಡ್ಬೇಕು? ಪ್ಯಾಕ್, ಅತಿ ಕಡಿಮೆ ಪ್ಯಾಕೇಜ್ ಇರತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ಬೇಕು. ಮಾಡೋದೇ ಬೇಡ ಅಂತ ಹೇಳೋದಲ್ಲ, ಕಡಿಮೆ ಪ್ಯಾಕೇಜ್ ಇರ್ತಕ್ಕಂಥ ವಸ್ತುಗಳನ್ನ ಕಡಿಮೆ ಮಾಡ್ಬೇಕು ಅಲ್ವಾ? ರೈಟ್, ವಸ್ತುಗಳನ್ನು ಖರೀದಿ ಮಾಡ್ಬೇಕು. ಅವಶ್ಯಕತೆ ಇದ್ದಾಗ ಚೀಲಗಳನ್ನು ನಾವೇ ತಗೊಂಡು ಹೋಗಿ ಅವುಗಳ ಕವರ್ ಬೇಡ ಅಂತೇಳಿ ಬಿಟ್ಟು ಬರ್ಬೇಕು. ನಾವೆಲ್ಲ ಹೋದ್ರೆ ಒಂದು ಕವರ್ ಕೊಡಪ್ಪ ಅಂತ ಜಾಸ್ತಿನೇ ಕೇಳ್ತೀವಿ ಹೊರತು ಬೇಡ ಅನ್ನೋ ಒಂದು ಮಾತೇ ಇಲ್ಲ. ಸೊ ಹಾಗಾಗಿ ಅದನ್ನ ಬಿಟ್ಟು ನಾವು ಕೈ ಚೀಲ ತಗೊಂಡು ಹೋಗಿ ತಗೊಂಡು ಬರ್ತಕ್ಕಂಥ
ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪುನರ್ಬಳಕೆ ಮಾಡ್ತಕ್ಕಂಥ ವಸ್ತುಗಳನ್ನ ಹೆಚ್ಚಾಗಿ ಖರೀದಿ ಮಾಡಬೇಕು. ಇನ್ನೊಂದು, ಮುರಿದ ಸಾಮಾನು, ಏನು ನಮ್ಮ ಮನೆಗಳಲ್ಲಿ ಏನಾದ್ರು ಮುರಿದ ಸಾಮಾನುಗಳಿರ್ತವೆ ಅದಕ್ಕೆ ಬೇರೆ ತರೋದನ್ನ ಬಿಟ್ಟು ಅದನ್ನೇ ಜೋಡಿಸುವ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಅದಕ್ಕೆ ಬದಲಿ ವಸ್ತುಗಳನ್ನ ನಾವು ತಗೊಂಡು ಬಂದಾಗ ಇಲ್ಲಿರ್ತಕ್ಕಂಥ ಮುರಿದೋಗಿರ್ತಕ್ಕಂಥದ್ದು ಸುಮ್ಮನೆ ವೇಸ್ಟ್ ಆಗಿರುತ್ತೆ, ಗುಜಿ ಆಗುತ್ತೆ. ಸೊ ಹಾಗಾಗಿ ಅದನ್ನೇ ರೆಡಿ ಮಾಡ್ಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಆ ರೆಡಿ ಆಗದೇ ಇರೋ ಕಾಲಕ್ಕೆ ಹೊಸದನ್ನ ತರುವ ಪ್ರಯತ್ನವನ್ನ ನಾವು ಮಾಡಬಹುದು, ಹೌದಲ್ಲ? ಹಾಗಾಗಿ ನಾವೇನ್ ಮಾಡ್ಬೇಕು, ಮುರಿದ ಸಾಮಾನುಗಳನ್ನ ಜೋಡಿಸಿ ರಿಪೇರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಪುನಃ ಪುನಃ ಬಳಕೆ ಮಾಡ್ಕೊಳ್ತಕ್ಕಂತ ವಸ್ತುಗಳನ್ನೇ ಖರೀದಿಯನ್ನ ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳ್ಬೋದು. ಕಡಿಮೆ ಪ್ರಮಾಣದ ತ್ಯಾಜ್ಯವನ್ನ ನಾವು ಸೃಷ್ಟಿಸಬೇಕು. ಇಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೀರಿನ ವಿಚಾರ, ನಾವು ನೀರನ್ನ ಬಹಳ ವೇಸ್ಟ್ ಮಾಡ್ತೀವಿ. ಯಾವ ಸಂದರ್ಭದಲ್ಲಿ ವೇಸ್ಟ್ ಮಾಡ್ತೀವಿ? ಸ್ನಾನ ಮಾಡುವಾಗ ಸುಮ್ಮನೆ ನೀರು ಹೊಯ್ಕಂತ, ಬಿಸಿನೀರು ಇರ್ತಾವಲ್ಲ, ಸುಮ್ಮನೆ ಜಳಕ ಮಾಡೋದು. ಏನ್ ಅದಕ್ಕೆ ಕ್ಲೀನ್ ಇಲ್ಲ, ಏನಿಲ್ಲ, ಸೋಪ್ ಹಚ್ಕೊಳ್ಳೋದಿಲ್ಲ, ಏನಿಲ್ಲ, ಸುಮ್ಮನೆ ಹೊಯ್ಕಂತ ಇರ್ತೀವಿ. ಒಂದ್ ಕೊಡ ಹೋಗತಕ್ಕ 3 ಕೊಡ 4 ಕೊಡವನ್ನ ಸ್ನಾನ ಮಾಡ್ತೀವಿ, ಹೌದಲ್ಲ? ನಮ್ಮ ಮನೆಗಳಲ್ಲಿ ಬೈತಾರೆ, ಅದೆಷ್ಟು ನೀರನ್ನು ಬಳಸ್ತೀವ, ಅವೇ ಮೇಲೆ ನಿಂತ್ಕೊತಾವ. ಸರಿಯಲ್ಲ? ನಿಂತ್ಕೊಳ್ಳೋದಿಲ್ಲ. ಶುಚಿಯಾಗಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಳಸ್ಬೇಕು. ಅಲ್ಲುಜ್ಬೇಕಾದ್ರೆ ಏನ್ ಮಾಡ್ತೀವಿ, ನೆಲ್ಲಿಯನ್ನ ತಿರುಗಿ ಅಲ್ಲುಜ್ತಾ ಇರ್ತೀವಿ. ನೀರ್ ಸುಮ್ಮನೆ ವೇಸ್ಟ್ ಆಗ್ತಾ ಇರ್ತದೆ. ಬಾಯಿ ಮುಕ್ಕಳಿಸುವಾಗ ನೀರ್ ವೇಸ್ಟ್ ಆಗ್ತಾ ಇರ್ತದೆ. ಸೊ ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ನೀರನ್ನ ವೇಸ್ಟ್ ಮಾಡೋದು. ಅಲ್ಲಿ ನೀರ್ ಬಿಟ್ಟಿರ್ತ, ನಮ್ಮ ಹಳ್ಳಿಗಳ ಕಡೆ ಜಾಸ್ತಿ ನೀರಿದ್ದ ಕಡೆ ಏನ್ ಮಾಡ್ತಾರೆ, ನೀರ್ ಬಿಟ್ಟಿರ್ತ, ಬೀದಿ ನಲ್ಲಿಗಳೇನಿರ್ತವೆ ಅಲ್ಲಿ ನೀರ್ ಸರಬರಾಜು ಆಗ್ತಾ ಇರುತ್ತೆ. ಅದನ್ನ ಓಪನ್ ಮಾಡಿರ್ತಾರೆ, ಆದ್ರೆ ಬಂದ್ ಮಾಡೋ ಕೆಲಸವನ್ನು, ಬಂದ್ ಮಾಡೋ ಕೆಲಸವನ್ನು ಮಾಡಲ್ಲ. ಹೋಗ್ಲಿ ಬಿಡ ಅಂತೇಳಿ ಬಿಟ್ಬಿಡ್ತಾರೆ. ಸುಮ್ನೆ ವೇಸ್ಟ್ ಆಗಿ ಹರಿದು ಹೋಗ್ತಾ ಇರ್ತವೆ. ನಾವು ಬಹಳಷ್ಟು ಊರುಗಳಲ್ಲಿ ನೋಡ್ತೀವಿ, ಸುಮ್ನೆ ನೀರು ಹರಿದು ಹೋಗ್ತಾ ಇರ್ತವೆ, ಚರಂಡಿಗಳಲ್ಲಿ ಹೋಗ್ತಾ ಇರ್ತವೆ ನೀರು, ಹೌದಲ್ಲ? ಇನ್ನ ಪಾತ್ರೆ ತೊಳಿಲಿಕ್ಕೆ ಹೆಚ್ಚಾಗಿ ನೀರು ಬಳಸ್ತೀವಿ. ಏನೆಲ್ಲ ಇದಾವೆ. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ, ಹಲ್ಲುಜ್ಜುವಾಗ ನಳಗಳನ್ನ ಬಂದ್ ಮಾಡ್ಬೇಕು. ನಳ ನಲ್ಲಿ ಬಂದ್ ಮಾಡ್ಬೇಕು. ಅವಾಗ ನೀರು ಪೋಲಾಗೋದನ್ನ ತಡೆಗಟ್ಟಬಹುದು. ಚರಂಡಿಗಳಲ್ಲಿ ವಿಷಕಾರಕ ವಸ್ತುಗಳನ್ನ ಸುರಿಬಾರ್ದು. ಹೋಗ್ಬಿಡ ಚರಂಡಿಗೆ ಎಲ್ಲ ಹೋಗುತ್ತೆ ಅಂತೇಳಿ ನಮ್ಮ ಮನೇಲಿ ಇರ್ತಕ್ಕಂತಹ ಇನ್ನಿತರ ಸಿರಪ್ಗಳು, ಟಾನಿಕ್ಗಳು ಇರ್ತವೆ, ಇನ್ಯಾವ್ಯಾವ್ದೋ ವಿಷಕಾರಕ ಔಷಧಿಗಳಿರ್ತವೆ. ವಿಷಕಾರಕ ವಸ್ತುಗಳನ್ನ ಉಳಿದಿರ್ತೈತೆ, ಆ ಔಷಧಿ ಹೊಡ್ಕೊಂಡು ಬಂದಿರ್ತೀವಿ. ಆ ಔಷಧಿ ಹೊಡ್ಕೊಂಡು ಬಂದಿರೋದನ್ನ ನೀರಿಗೆ ಕ್ಯಾನ್ ಅನ್ನ ತೊಳಿಲಿಕ್ಕೆ ಏನ್ ಮಾಡ್ತೀವಿ, ತೊಳೆದು ಮತ್ತೆ ಚರಂಡಿಗೆ ಹಾಕೋದು. ಈ ರೀತಿ ವಿಷಕಾರಕ ವಸ್ತುಗಳನ್ನ ಅದರಲ್ಲಿ ಹಾಕಬಾರ್ದು. ಪಾತ್ರೆ ಮತ್ತು ಬಟ್ಟೆ ತೊಳೆಯುವ ಯಂತ್ರಗಳನ್ನ ತುಂಬಿಸಿ ಯೂಸ್ ಮಾಡ್ಬೇಕು. ಫುಲ್ ಲೋಡ್ ಮಾಡ್ಬೇಕು. ಆಗ ಏನಾಗುತ್ತೆ, ಇಂಧನವೂ ವೇಸ್ಟ್ ಆಗೋದಿಲ್ಲ, ಬಟ್ಟೆನೂ ಸಹ ಕ್ಲೀನ್ ಆಗುತ್ತೆ. ಅರ್ಥ ಆಯ್ತು? ಇನ್ನ ಶೌಚಾಲಯಗಳಿಗೆ ಫ್ಲಶ್ ಟ್ಯಾಂಕ್ ಅಂತ ಏನ್ ಕರಿತೀವಿ, ಈ ಫ್ಲಶ್ ಟ್ಯಾಂಕ್ ಅಲ್ಲಿ ಒಂದು ಇಟ್ಟಿಗೆ ಅಂಡಿಯನ್ನು ಇಳಿಬೇಕು. ಆಗ ನೀರು ಅದಕ್ಕೆ ಫುಲ್ ಲೋಡ್ ಆಗಿರ್ತಲ್ಲ, ಅದ್ರ ಜಾಗ ಉಳಿಯುತ್ತೆ. ಹಾಗಾಗಿ ಫ್ಲಶ್ ಟ್ಯಾಂಕ್ ಅಲ್ಲಿ ಒಂದು ಇಟ್ಟಿಗೆಯನ್ನು ಇಡೋದ್ರ ಮೂಲಕ ಸಾಕಷ್ಟು ನೀರನ್ನು ನಾವು ಉಳಿಸಬಹುದು. ಅದರಲ್ಲಿ ಫಾರಿನ್ ಟಾಯ್ಲೆಟ್ ಅಂತ ಏನ್ ಕರಿತೀವಿ, ಅದಕ್ಕೆ ಬಹಳಷ್ಟು ನೀರು ಬೇಕು. ಸೊ ಅದನ್ನ ಒಂದು ಇಟ್ಟಿಗೆಯನ್ನು ಇಡೋದ್ರಿಂದ ಅದರಲ್ಲಿ ನಾವು ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ನಾವೇನ್ ಮಾಡಬೇಕು, ಭಾರತೀಯ ವಿಧದ ಶೌಚಾಲಯವನ್ನ ಬಳಕೆ ಮಾಡಿದ್ರೆ ನೀರು ಹೆಚ್ಚಾಗಿ ಪೋಲಾಗೋದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾ, ಇದು ನೀರನ್ನ ನಾವು ಉಳಿಸುವ ಒಂದು ವಿಧಾನ. ಕೊನೆಯದಾಗಿ ಸಮುದಾಯದ ಪಾತ್ರ ಏನು? ನಮ್ಮ ಸಮುದಾಯದ ಜನರಿಗೆ ಈ ಪರಿಸರದ ಹೆಜ್ಜೆ ಗುರುತಿನ ಕುರಿತು ಮಾಹಿತಿಯನ್ನ ನೀಡಬೇಕು. ಹೇಗೆ ಪರಿಸರ ಅಥವಾ ನೈಸರ್ಗಿಕ ಸಂಪನ್ಮೂಲಗಳ ನಾಶ ಆಗ್ತಾ ಇದೆ, ಈ ನಾಶಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸಮುದಾಯ ಮತ್ತು ನಮ್ಮೆಲ್ಲರ ಪಾತ್ರ ಏನು ಅನ್ನೋದನ್ನ ತಿಳುವಳಿಕೆಯನ್ನ ನೀಡಬೇಕು. ಆ ತಿಳುವಳಿಕೆಯನ್ನ ನೀಡುವ ಮೂಲಕ ಈ ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡಬಹುದು. ಇದು ನಾವೇ ಮಾಡ್ಬೇಕು. ಸಮುದಾಯ ಅಂದ್ರೆ ನಾವು ಅಂದ್ರೆ ಸಮುದಾಯ. ಹಾಗಾಗಿ ಆ ತಿಳುವಳಿಕೆ ನಾವು ತಿಳ್ಕೊಂಡಿದ್ದಲ್ಲದೆ ನಮ್ಮ ಸಮುದಾಯದ ಜನರಿಗೂ ಸಹ ತಿಳಿಸುವ ಪ್ರಯತ್ನವನ್ನ, ಸಮುದಾಯದ ಭಾಗವಹಿಸುವಿಕೆ, ಪರಿಸರ ಸಂರಕ್ಷಣೆ, ಸಂಪನ್ಮೂಲಗಳ ಸಂರಕ್ಷಣೆ ಮಾಡುವಲ್ಲಿ ಸಮುದಾಯದ ಪಾತ್ರ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸಮುದಾಯದ ಜನರಿಗೆ ಏನ್ ಮಾಡ್ಬೇಕು, ಈ ಪರಿಸರದ ಹೆಜ್ಜೆ ಕುರಿತಿನ
ಕುರಿತಂದ್ರೆ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ನಾವು ಏನೇನೆಲ್ಲ ಮಾಡಬಹುದು ಅನ್ನೋ ವಿಚಾರವಾಗಿ ಅವರಿಗೆ ಮಾಹಿತಿಯನ್ನು ನೀಡಬೇಕು. ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಯಾವೆಲ್ಲ ಪ್ರಯತ್ನಗಳನ್ನ ನಾವು ಈಗಾಗಲೇ ನೋಡಿದ್ವಿ. ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು, ಇಂಧನವನ್ನು ಉಳಿಸಬೇಕು, ವಿದ್ಯುತ್ ಶಕ್ತಿಯನ್ನು ಉಳಿಸಬೇಕು, ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು, ಅನವಶ್ಯಕವಾಗಿ ಇಂಧನವನ್ನು ಬಳಸಬಾರದು. ಸೊ ಕಡಿಮೆ ಪ್ರಮಾಣದ ತ್ಯಾಜ್ಯಗಳನ್ನ ಸೃಷ್ಟಿ ಮಾಡಬೇಕು. ಹಾಗೆ ನೀರನ್ನ ಮಿತವಾಗಿ ಹಿತವಾಗಿ ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಎಲ್ಲ ಅಂಶಗಳ ಬಗ್ಗೆ ಸಮುದಾಯದವರಿಗೆ ಜಾಗೃತಿಯನ್ನ ನೀಡಬೇಕಾಗುತ್ತೆ. ಸೊ ಇದರೆಲ್ಲ ಅಂಶಗಳನ್ನ ಅವರಿಗೆ ತಿಳುವಳಿಕೆಯನ್ನ ನೀಡಿ ತದನಂತರದಲ್ಲಿ ಈ ಸಂರಕ್ಷಣೆಯ ಕುರಿತಾಗಿ ನಾವು ಹೆಚ್ಚಿನ ಸಾಧನೆಯನ್ನ ಮಾಡಲಿಕ್ಕೆ ನೆರವಾಗುತ್ತೆ. ಇದಲ್ಲದೆ ಸ್ಥಳೀಯ ಜಲಮೂಲಗಳೇನಿದಾವೆ ಇವುಗಳನ್ನ ರಕ್ಷಿಸೋದು ಮತ್ತೆ ಶುದ್ಧೀಕರಿಸುವ ಕೆಲಸವನ್ನ ಮಾಡಬೇಕು. ಯಾವ ಈ ಸಂಘ ಸಂಸ್ಥೆ ಏನಾರ ಇದ್ರೆ, ಊರುಗಳಲ್ಲಿ ಸಂಘ ಸಂಸ್ಥೆ ಅಂತಕ್ಕಂಥದ್ದು ಏನಾರಿದ್ರೆ ಅದರ ಸದಸ್ಯರಾಗ್ಬಿಟ್ಟು ಆ ಸಂಘ ಸಂಸ್ಥೆಗಳ ಮೂಲಕ ಯಾವುದು ಸಮಾಜಮುಖಿ ಕಾರ್ಯಗಳಿದಾವೆ, ಈ ಪರಿಸರ ಸಂಪನ್ಮೂಲಗಳ ಸಂರಕ್ಷಣಾ ಕಾರ್ಯದಲ್ಲಿ ಯಾವೆಲ್ಲ ಕಾರ್ಯಗಳನ್ನ ಮಾಡಬಹುದು, ಅಂತಹ ಕಾರ್ಯಗಳನ್ನ ಮಾಡುವಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಬಹುದು. ಸೊ ಈ ತೊಡಗಿಸಿಕೊಳ್ಳುವ ಮೂಲಕ ನಮ್ಮದೇ ಆದ ಕೊಡುಗೆಯನ್ನ ಈ ಒಂದು ಪರಿಸರಕ್ಕೆ ನೀಡುವ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಹೇಳ. ಇನ್ನ ಈ ಪುನರ್ಬಳಕೆ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಕೊಳ್ಬೇಕು, ಪುನರ್ಬಳಕೆ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಇನ್ನು ನಮ್ಮ ಶಾಲೆಯಲ್ಲಿ ಇಂಧನದ ಆಡಿಟ್ ಅಂತ ಹೇಳಿ ಮಾಡ್ತಾರೆ. ಸೊ ಇಂಧನದ ಆಡಿಟ್ ಅನ್ನ ಮಾಡಿಬಿಟ್ಟು ಯಾವ ಕ್ರಮಗಳ ಮೂಲಕ ನಾವು ವಿದ್ಯುತ್ ಅನ್ನ ಹಾಗೂ ಹಣ ಉಳಿಸಬಹುದು, ವಿದ್ಯುತ್ ಅನ್ನ ಯಾವ ಮೂಲಕ ಉಳಿಸಬಹುದು, ಯಾವೆಲ್ಲ ಕ್ರಮಗಳನ್ನ ಉಳಿಸಬಹುದು ಅನ್ನೋ ಒಂದು ವಿಚಾರವಾಗಿ ಚರ್ಚೆಗಳನ್ನ ಮಾಡಬೇಕಾಗತ್ತೆ. ಎಲ್ಲ ಕಾರ್ಯಗಳನ್ನ ಅಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ರೈಟ್. ಇಲ್ಲಿ ಪರಿಸರದ ಹೆಜ್ಜೆ ಗುರುತನ್ನ ಲೆಕ್ಕ ಹಾಕೋದಕ್ಕೆ ಶಾಲೆಗಳಲ್ಲಿ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳುವುದು. ಹೀಗೆ ಸಮುದಾಯದ ಭಾಗವಹಿಸಿ ವೈಯಕ್ತಿಕತೆಯಿಂದ ಹಿಡಿದು ಸಮುದಾಯದ ಎಲ್ಲ ಪ್ರಜೆಗಳ ಎಲ್ಲ ಜನಸಮುದಾಯದ ಸಹಕಾರದಿಂದ ಮಾತ್ರವೇ ಈ ಒಂದು ಪರಿಸರದ ಹೆಜ್ಜೆ ಗುರುತನ್ನ ಕಡಿಮೆ ಮಾಡುವ ಪ್ರಯತ್ನವನ್ನು ನಾವು ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸ್ಲಿಕ್ಕೆ, ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈ ಮೂಲಕ ಹೇಳ್ಬೋದು. ಹೀಗಾಗಿ ಸರಳ ಕ್ರಮಗಳು ನಾವು ಬಹಳ ಕಠಿಣವಾಗಿರ್ತಕ್ಕಂಥ ಕ್ರಮಗಳೇನಿಲ್ಲ, ಸರಳವಾಗಿ ನಮಗೆ ಎಲ್ಲರಿಗೂ ಸಹ ಸಾಧ್ಯವಾಗುವ ರೀತಿಯಲ್ಲಿ ಸಾಧ್ಯವಾಗುವ ಮಾರ್ಗಗಳನ್ನೇ ತಿಳಿಸುವ ಮೂಲಕ, ಅದನ್ನ ಅನುಸರಿಸುವ ಮೂಲಕ ನಾವು ಇಂಧನವನ್ನ ಅಥವಾ ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸುವ ಪ್ರಯತ್ನವನ್ನ ಮಾಡಬಹುದು. ಇಲ್ಲಿ ನಮ್ಮ ಪಾತ್ರ ಮಹತ್ವದ್ದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಸಹ ಇದರಲ್ಲಿ ಕಾಣ ಬಯಸುವ ಬದಲಾವಣೆಗಳನ್ನ ಮೊದಲು ನಾವೇ ಆಗಿ ತೋರಿಸ್ಬೇಕು, ಅದನ್ನ ನೀವೇ ಆಗಿ ತೋರಿಸಿ ಅಂತೇಳಿ ಹೇಳಿದ್ದಾರೆ. ಇದರಲ್ಲಿ ಏನು ಬದಲಾವಣೆಗಳನ್ನ ಬಯಸ್ತೇವೆ ನಾವು, ಸೊ ಅದನ್ನ ಫಸ್ಟ್ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧಿಯವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಅಂಶಗಳನ್ನ ಗಮನಿಸಿಕೊಂಡು ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾದ್ರೆ ನಿಜವಾಗ್ಲೂ ನಾವು ಒಳ್ಳೆಯ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಉಳಿಸಿ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಗಾಳಿ, ಸ್ವಚ್ಛವಾಗಿರ್ತಕ್ಕಂಥ ಗಾಳಿ, ಸ್ವಚ್ಛವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಬದುಕಿ ನಮ್ಮ ತನು ಮನ ಎಲ್ಲವನ್ನು ಶುಚಿಯಾಗಿರ್ತಕ್ಕಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳಬಯಸ್ತೇನೆ. ಇಷ್ಟು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು. ನಾವೀಗಾಗಲೇ ಈ ಅಧ್ಯಾಯದಲ್ಲಿ ಯಾವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಮಕ್ಕಳೇ. ನೈಸರ್ಗಿಕ ಸಂಪನ್ಮೂಲಗಳು ಅಂದ್ರೆ ಏನು? ಹಾಗಾದ್ರೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಯಾವ ವಿಧಗಳಾಗಿ ಮುಗಿದು ಹೋಗುವ ಮತ್ತು ಮುಗಿದು ಹೋಗದೇ ಇರುವ ಸಂಪನ್ಮೂಲಗಳನ್ನ ಹಾಗೆ ವಿಂಗಡಣೆ ಮಾಡಿಕೊಂಡು ಅಧ್ಯಯನವನ್ನ ಮಾಡಿದ್ದೇವೆ. ಇದಲ್ಲದೆ ಈ ನವೀಕರಿಸಬಹುದಾದ, ನವೀಕರಿಸಲಾಗದ ಅಂತಾನು ಕರೀತೀವಿ. ಇನ್ನು ಸಂಪನ್ಮೂಲಗಳ ಕೊರತೆ, ಅದರ ಬಗ್ಗೆನೂ ಸಹ ನಾವು ಚರ್ಚೆಯನ್ನ ಮಾಡಿದ್ವಿ. ಆ ಕೊರತೆಗೆ ಕಾರಣಗಳಾಗುವ ಅಂಶಗಳನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಪರಿಸರದ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ವಿಚಾರಕ್ಕೆ ಬಂದ್ರೆ ಇಲ್ಲಿ ಅನೇಕ ಅಂಶಗಳನ್ನು ನಾವು ತಿಳ್ಕೊಳ್ಳುವ. ಇಲ್ಲಿ ನಮ್ಮ ಪರಿಸರದ ಹೆಜ್ಜೆ ಗುರುತುಗಳು ಏನಿದ್ದಾವೆ, ನಮ್ಮ ಪರಿಸರದ ಹೆಜ್ಜೆ ಗುರುತು ಅಂಶಕ್ಕೆ ಸಂಬಂಧಪಟ್ಟಂತೆ, ಹಾಗೇನೆ ನಮ್ಮ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡಲು ನಾವು ಯಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ.
ನೋಡಿದ್ದೀವಿ. ಇವೆಲ್ಲಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದೇ ಆದ್ರೆ ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲ ಹಾಗೂ ಉತ್ತಮ ಪರಿಸರ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸೊ ನಂತರದಲ್ಲಿ ನೀವು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.